वरदमूर्तये नमः मंत्रपुष्पाञ्जलिं समर्पयामि मंगलनीराजनं जगरिष्ये क्या घंटा घंटे बजे पड़ता घंटे का वेदिके ದುರ್ಗೆಲ್ಲ ದೇವಿಲ್ಲ ಆರಾಧನೆ ಮಾಡ್ತಾನೆ ಇದ್ದಾರ ಶಿವ ಪ್ರಸಾದ ಅತಿ ಶೀಘ್ರ ಪ್ರಸಾದ ರೂಪ ಮಹಾಗಣಪತಯೇ ನಮಃ ಪ್ರಾರ್ಥನಾ ನಮಸ್ಕರೋಮಿ ಓಂ ಮನಸ್ಕರಣಾನುಸರೇ ವೇದರಜ್ಯ ಉತ್ತರ ಧ್ಯಾನ ಆವಾಹನಾದೆ ಸರ್ವೋಪಚಾರ ಪೂಜಾ ಸಮರ್ಪಯೆ
ಟೀಚರ್ ಟೀಚರ್ ಜಸ್ಟ್ ವಿಡಿಯೋ ನಾನು ಬರಬೇಡ
ಸಂಕೀರ್ತನೆ 7 ಗಂಟೆಗೆ, ಮಹಾಪೂಜೆ ಆಗಿ 7 ಗಂಟೆಗೆ ಅಮ್ಮ ಸಂತರ್ಪಣೆ, ರಾತ್ರಿ 2 ಗಂಟೆಗೆ ಸಿರಿ ಸಿಂಗಾರದ ವೈಪಾದಕ ಮಾತ ಕೊಡಮಂದಾಯ ಧರ್ಮದ ನೈವೇದ್ಯ ಮಾತ ಊದಿ ಒಂದು ಈ ಜಾಗದಲ್ಲಿ ವೈನ ಬ್ರಹ್ಮೆ ಬಾರಿ ವನಂಟದಾಯಿತು ನಾಗದೇವ ಪಡದ ಬಂದಿನ ಮಾತ ಊದಿ ಒಂದು ಆಮೇಲೆ ಸರಸ್ವತಿ ರೂಪದ ಒಂದನೇ ಶಾರದೆ ನಡೆಸಿದ ಕುಲ ಮಾತ ದೇವಿಯರ ಕುಲ ನಿವಾರಣ ಮಲ್ಕೊಂಡು ಸಾವಿರಾರು ಭಕ್ತರು ಈ ಜಾಗ ಬರ್ತದೆ ಆಮೇಲೆ ಶಾರದದಿಂದ ಮಾತ ಪ್ರಾರ್ಥನೆ ಮತ್ತೊಂದು ಅಲ್ಲ ಮನಸ್ಸಲ್ಲಿ ಆದ ಕಷ್ಟಗಳುಂಟು ಅವೇನು ಕೂಡ ಶಾರದೆ ನಡೆದ ಸನ್ನಿಧಾನ ಪ್ರಾರ್ಥನೆ ಮಾಡ್ತಿದ್ದೀರ ಅವೇನು ಕೂಡ ಕಷ್ಟವೇನು ಕೂಡ ಶಾರದೇವಿ ಪರಿಹಾರ ಮಾಡಿಕೊಟ್ಟು ಮನಸ್ಸಲ್ಲಿ ಆದ ಮಾತ ಇಷ್ಟ ಆಗ್ತಗೊಂಡ ಅವೇನು ಕೂಡ ಶಾರದೇವಿ ಅನುಗ್ರಹ ಮಾಡಿಕೊಟ್ಟು ನನ್ನ ಮಧ್ಯಾಹ್ನ ಕಾಲದ ಮುಹೂರ್ತ ಮಾತ ಅನ್ನದಾನ ಸೇವೆ ಕೈಯದ ಹೊತ್ತು ಮಾತ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲದೇ ನಟ್ಟು ಮಾತ ಅನ್ನ ಸಂತರ್ಪಣೆ ಆವರಣ ಪ್ರತಿಷ್ಠೆ ಮಾಡಿಕೊಟ್ಟು ಸದಾ ಕಾಲ ಬೆಳಗಾದ ಅನುಗ್ರಹ ಕೊರಡು ಬಂದು ಸರಸ್ವತಿ ರೂಪದ ಹೊಂದಿನ ಶಾರದೇವಿ ಅನುಗ್ರಹ ಕೊರಡು ಬಂದು ದೇವರ ಸನ್ನಿಧಾನ ಪ್ರತಿಷ್ಠಾ ಕಾರಣ ಮಾತ ಎರಡು ಕೈ ಹೊಡ್ತಾರೆ ಆಮೇಲೆ ಶಾರದೆ ಸನ್ನಿಧಾನ ಭಕ್ತಿಯ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಶಾರದೇಯ ಬಾಲರಂಗನಿಗೆ ಗೋವಿಂದಾನಿ ಗೋವಿಂದ. सुमनसवन्दित सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनि आदिलक्ष्मि जय पालय माम् ऐकलिकल्मषन ಬುಡುಗಡೆ ಮಲ್ಪಂಚನ ಕಾರ್ಯಕ್ರಮ ನಡಪರಬಹುದು. ಭಾರತ್ ಮಾತಾ ಕಿ ಜೈ, ಹಿಂದೂ ಧರ್ಮ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, बोलो भारत माता की जय हे मधुसूदन कामिनि धान्यलक्ष्मि जय पालय माम् जय वरवर्णिनि वैष्णवि भार्गवि मन्त्रस्वरूपिणि मन्त्रमये सुरगणपूजित शीघ्रफलप्रद ज्ञानविकासिनि शास्त्रनुते भवभयहारिणि पापविमोचनि साधुजनाश्रितपादयुते जय जय हे मधुसूदन कामिनि धैर्यलक्ष्मि जय पालय माम् जय जय दुर्गतिनाशिनि कामिनि सर्वफलप्रद शास्त्रमये रथगजतुरगपदादि समानुत परिजनमण्डित लोकनुते हरिहर ब्रह्म सुपूजित सेवित तापनिवारिणि पादयुते जय जय हे मधुसूदन कामिनि श्रीगजलक्ष्मी पालय माम्
ಆತನಿಗೆ ಓಂ ಹ್ರೀಂ ದುಂ ದುರ್ಗಾಯೈ ನಮಸ್ಕಾರ. 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 ಓಂ ಹ್ರೀಂ ದುಂ ದುರ್ಗಾಯೈ ಅನುಗ್ರಹ ಪಡೆದರೆ ದೇವಿನ ರೂಪ ಐದು ಅನುಗ್ರಹ ಪಡೆದರೆ ಆ ದುರ್ಗಾ ಮಂತ್ರವರ ಹೋಮ ಮತ್ತೊಂದು ಆ ತಾಯಿನ ಸಾನ್ನಿಧ್ಯವು ನಮ್ಮ ಪ್ರಸಾದ ಪಾಡೋದಿಲ್ಲ. ಮತ್ತೆಂಚಿ ಹೋಮ ಎಂಚಿನ ಉಂಡ ದುರ್ಗಾ ಹೋಮ ದೇವಿಯರು ಸ್ವೀಕಾರ ಮಲ್ಪಡು ಹೋಮೇನ ಸರ್ವಕಾಮಾನಂ ಸಮೃದ್ಧಿಂ ಉಪಜಾಯತೆ. ಹೋಮರ್ದಾರ ವಾ ದೇವರಿಗೆ ನಮ್ಮ ಆಹುತಿ ಬರ್ಪನ ಸಮೃದ್ಧಿಂ ಉಪಜಾಯತೆ. ನಮಗೆ ಸಮೃದ್ಧಿಯಾರುಡೆ ಬಂದು ಉಪಜಾಯತೆ ದೇವತೆಯನ್ನಾಕಲು ದೇವರನ್ನಾಕಲು ಅನುಗ್ರಹ ಮಲ್ಪೇರೆ ಬಂದೆ ಶಾಸ್ತ್ರ ಧರ್ಮಶಾಸ್ತ್ರ ತೋಜಾದೆ. ಅಭಿವಾದಯೇ शारदे लोकपूजिते ज्ञानदाते नमोऽस्तुते। आई शारदे लोकपूजिते ज्ञानदाते नमोऽस्तुते। प्रेमदिन्दलि सलहो माते नीडु सन्मति सौख्यदाते। सन्मति सौख्यदाते। आई शारदे लोकपूजिते ज्ञानदाते नमोऽस्तुते। आई शारदे लोकपूजिते ज्ञानदाते नमोऽस्तुते। ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಶಾಂತಿಯ ಉಳಿಸು.
शारदे लोकपूजिते ज्ञानदाते नमोऽस्तुते ताई शारदे लोकपूजिते ज्ञानदाते नमोऽस्तुते ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯು ಬೆಳಗಲಮ್ಮ ಬಾಳನು ಬೆಳಗಮ್ಮ ನಮ್ಮ ಕೋರಿಕೆ ಆಲಿಸಮ್ಮ शारदे लोकपूजिते ज्ञानदाते नमोऽस्तुते ताई शारदे लोकपूजिते ज्ञानदाते नमोऽस्तुते आसे पूरैसु ताई शारदे लोकपूजिते ज्ञानदाते नमोऽस्तुते ताई शारदे लोकपूजिते ज्ञानदाते नमोऽस्तुते प्रेमदिन्दलि सलहु माते नीडु सन्मति सौख्यदाते प्रेमदिन्दलि सलहु माते नीडु सन्मति सौख्यदाते ಎಂಚೆಯನ್ನು ಮಿತ್ತು ಈತು ಮುಟ್ಟ ಇತ್ತನ ನಮ್ಮ ಮೆತ್ತು ಪಕ್ಕ ನಮ್ಮ ಪಾರ್ಟಿದ ಮಿತ್ತು ನಾನು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿನ ಮಿತ್ತು ఆయన ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ವೇದಿಕೆಡೆ ವಕೀಲರು ಶಾಂತಿ ಪ್ರಸಾದ್ ಹೆಗ್ಡೇರು ಹಿರಿಯರಾಯನ ತಿಮ್ಮಣ್ಣೆ ಭರತ್ ಲಕ್ಷ್ಮಣ ಪೂಜಾರ್ ಅಂಚನೆ ಜಾಯ್ಲರ್ ಈಗೆಲ್ಲ ರಂಜಿತ್ ಪೂಜಾರ್ ಹಿರಿಯರಾಯನ ಈ ಒಂದು ಕಾರ್ಯಕ್ರಮದ ಪಿರೌಡ್ ಪ್ರೇರಕ ಶಕ್ತಿಯಾನ ದಯಾನಂದ್ ಪೈಕಲ್ ಎಲ್ಲ ಭಕ್ತರಿ ಸ್ನೇಹಿತೆ ಸೂರಜ್ ಜೈನ್ ಅಂಜನೆ ಮುಂತ ಮಾತ ಸಮಿತಿದ ಗೌರವಾನ್ವಿತ ಪದಾಧಿಕಾರಿ ಸೇರಿದ ಹಿರಿಯ ಕಿರಿಯ ಬಂಧು ಭಗಿನಿಯರ ಸಜ್ಜನ ಬಂಧುಲ ಜೋಕುಲು ಹೆಚ್ಚಿದಾಲ ಪಂದ್ರಿಚ ಸಂಸದರು ಪನಿಯರು ಪ್ರಾಮಾಣಿಕವಾದ ಜನಸೇವೆ ಮಲ್ತೊಂದು ದೇಶದ ಅಭಿವೃದ್ಧಿಗೆ ಪ್ರಧಾನಿಯರನೊಟ್ಟಿಗೂ ಸದಾ ಆ ಒಂದು ಕೆಲಸ ಮಲ್ಪನ ಶಕ್ತಿನ ಅರೆಗಲಾಕ್ ಹೊರಡು गजानना
पार्वती नंदन शुभानन पार्वती नंदन शुभानन गजानन शुभानन गजानन शुभानन पाहि प्रभो मा पाहि प्रसन्न पाहि प्रभो मा पाहि प्रसन्न गौरी नंदन गजानन गौरी नंदन गजानन गिरिजानंदन निरंजन गिरिजानंदन निरंजन षण्मुख सोदर गजानन षण्मुख सोदर गजानन गजानन शुभानन गजानन शुभानन पाहि प्रसन्न पाहि प्रसन्न पाहि प्रभो मा पाहि प्रसन्न गौरी नंदन गजानन गौरी नंदन गजानन गिरिजानंदन निरंजन गिरिजानंदन निरंजन गिरिजानंदन निरंजन धन्यवाद ಸಕಲ ವಿಘ್ನವನ್ನು ತಟ್ಟಪಾರವಣಚಿನ ವಿಘ್ನೇಶ್ವರ ದೇವರನ್ನ ಪ್ರಾರ್ಥನೆದ ಹೊರಟು ಇನ್ನಿತ ಲೇಸಿಕ ಚಾಲನೆ ಕೊಟ್ಟಂಚ ನಿಗಳಿಗೆ ಸ್ವಲ್ಪೆಲ್ಲ ಸಂದೈತ ಮತ್ತೊಂದು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿದ್ದು ಜೊತೆಗೆ ಧ್ವಜಾರೋಹಣದ ಮುಖಾಂತರ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಇದೀಗ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಒಂದು ಸಣ್ಣ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಎಲ್ಲ ಅತಿಥಿ ಗಣ್ಯರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮೊದಲಿಗೆ ನಮ್ಮ ಸಾರ್ವಜನಿಕ ಶಾರದೋತ್ಸವ ಬನ್ನಡಕ ಟ್ರಸ್ಟ್ ರಿಜಿಸ್ಟರ್ಡ್ ಮೂಡಬಿದ್ರೆ ಇದರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಿರಿಯರು ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಎಂ ದಯಾನಂದ ಪೈ ಇವರನ್ನ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದ ವೇದಿಕೆಗೆ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪಂಚಮಿ ಸಾರ್ವಜನಿಕ ಶಾರದೋತ್ಸವವನ್ನು ನಾವು ನಡೆಸ್ತೇವೆ ಅಂತ ಹೇಳುವಾಗ ಹಿಂದೂ ಸನಾತನ ಸಂಸ್ಕೃತಿಗೆ ನಿಮ್ಮೊಂದಿಗೆ ಸದಾ ನಾನು ಬೆನ್ನೆಲುಬಾಗಿರುತ್ತೇನೆ. ಆರ್ಥಿಕವಾಗಿಯೂ ತನು ಮನ ಧನದೊಂದಿಗೆ ನಮಗೆ ದೊಡ್ಡ ಮಟ್ಟದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನ ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡುತ್ತಿರುವವರು ಮಯೂರಿ ಟೆಕ್ಸ್ಟೈಲ್ ಮೂಡಬಿದರೆ ಇದರ ಮಾಲೀಕರಾಗಿರುವಂತಹ ಶ್ರೀಯುತ ರಾಜೇಂದ್ರ ಜೈನ್ ಅವರು ಕೂಡ ಇವತ್ತು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ಅಂಚನ್ ತಾವು ಬಂದು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾದಂತಹ ಸಾಮಾನಿನ ವ್ಯವಸ್ಥೆಯನ್ನ ನಮಗೆ ಅತಿ ಕಡಿಮೆ ದರದಲ್ಲಿ ಉತ್ತಮ ದರದಲ್ಲಿ ನೀಡಿ ನಮ್ಮನ್ನು ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹಿಸ್ತಾ ಬಂದಿರುವವರು ಹಿರಿಯ ಉದ್ಯಮಿಯಾಗಿರುವಂತಹ ಶ್ರೀಯುತ ಐ ರಾಘವೇಂದ್ರ ಪ್ರಭು ಅವರು ಕೂಡ ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಪ್ರೀತಮ್ ರಾವ್ ಇವರು ಬಂದು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಈ ಒಂದು ವೇದಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಮೊದಲಿನಿಂದಲೂ ಈ ಒಂದು ಕ್ಷೇತ್ರದ ಸ್ಥಳಾವಕಾಶವನ್ನು ನೀವು ಯಾವ ರೀತಿ ಬೇಕಾದರೂ ಇಲ್ಲಿ ಈ ಉತ್ಸವವನ್ನು ನಡೆಸಿ ನಾನು ನಿಮಗೆ ಸದಾ ನನ್ನ ಆಶೀರ್ವಾದ ಬೆಂಬಲ ಮಾರ್ಗದರ್ಶನ ಖಂಡಿತ ನಿಮ್ಮೊಂದಿಗೆ ಇದೆ ಅಂತ ಹೇಳಿ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇರುವವರು ನಮ್ಮ ಹಿರಿಯರು ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಶ್ರೀಯುತ ಸುಕುಮಾರ್ ಬಳ್ಳಾಲ್ ಇವರು ಕೂಡ ನಮ್ಮೊಂದಿಗೆ ಇವತ್ತು ಉಪಸ್ಥಿತರಿದ್ದಾರೆ. ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ಸುಧಾಕರ್ ಆಚಾರ್ಯ ತಾವು ಬಂದು
ಸ್ಮರಣಿಕೆಯನ್ನ ನೀಡಿ ಶಾಲನ್ನು ಹಾಕಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸುಧಾಕರ್ ಆಚಾರ್ಯ ತಾವು ವೇದಿಕೆಗೆ ಬಂದು ಸುಕುಮಾರ್ ಬಳ್ಳಾಲ್ ಇವರಿಗೆ ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಹಿರಿಯರು ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಕ್ಷೇತ್ರ ಹೊಯ್ಪಾಲ ಭಟ್ಟು ಮಾರ್ನಾಡು ಇದರ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಶ್ರೀಯುತ ರಾಜೇಶ್ ಬಳ್ಳಾಲು ಇವರು ಕೂಡ ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ವೇದಿಕೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುಕುಮಾರ್ ದೇವಾಡಿಗ ತಾವು ಬಂದು ಅವರಿಗೆ ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನನ್ನ ಸಹಪಾಠಿಯೂ ಹೌದು, ಕಲಿಕೆಯಲ್ಲಿ ನಾವು ಜೊತೆಯಾಗಿ ಇದ್ದವರು ಹೌದು. ಇದೀಗ ಅವರು ವೃತ್ತಿಯಲ್ಲಿ ಆಯುರ್ವೇದಿಕ ವೈದ್ಯಕೀಯ ವೃತ್ತಿಯನ್ನು ನಡೆಸುತ್ತಿದ್ದಾರೆ. ಅವರು ಕೂಡ ನಮಗೆ ಪ್ರಥಮ ವರ್ಷದ ಸಾರ್ವಜನಿಕ ಶಾರದೋತ್ಸವಕ್ಕೆ ಬೆನ್ನೆಲುಬಾಗಿ ನಿಂತು ನಮಗೆ ಎಲ್ಲ ರೀತಿಯಲ್ಲಿಯೂ ಸಹಕಾರ ನೀಡಿರುವವರು ಶ್ರೀಯುತ ಡಾಕ್ಟರ್ ರಜತ್ ಕುಮಾರ್, ಆಯುರ್ವೇದ ತಜ್ಞರು, ಬಸವನಕಜೆ. ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ವಿವೇಕ್ ಕಾಮತ್ ತಾವು ಬಂದು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಬನ್ನಡ್ಕ ಸಾರ್ವಜನಿಕ ಗಣೇಶೋತ್ಸವದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಉಮೇಶ್ ಸಲ್ಯಾನ್ ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಗಣೇಶ್ ನಾಯ್ಕ್ ಅಂಬೂರಿ ತಾವು ಬಂದು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸೂರ್ಯಪ್ರದ ನವದೆಹಲಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸೌಮ್ಯ ಸುನಿಲ್ ಇವರು ಬಂದು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರು ಉಪಹಾರದಲ್ಲಿದ್ದಾರೆ. ಅವರ ಪರವಾಗಿ ಸಂಧ್ಯಾ ತಾವು ಬಂದು ಅವರನ್ನ ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಮೈತ್ರಿ ಹಾಗೂ ಗಣೇಶೋತ್ಸವ, ಸತ್ಯನಾರಾಯಣ ಪೂಜೆ ಇದರೆಲ್ಲರ ಸದಸ್ಯರಾಗಿರುವಂತಹ ನಮ್ಮ ಮಾರ್ಗದರ್ಶಕರು, ಹಿರಿಯ ಸದಸ್ಯರು ಆಗಿರುವಂತಹ ಶ್ರೀಯುತ ಧರಣೇಂದ್ರ ಡಿ ಜೈನ್, ಜನನಿ ಬನ್ನಡ್ಕ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಹರ್ಷ ಜೈನ್ ಪಾಡ್ಯಾರು ತಾವು ಬಂದು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚಾವಡಿ ಪ್ರೊಂಚಿನ ಪಿನ್ನರಿಗೆ ಗೌರವದ ಮಾನಾದಿಗೆ ಶಾಲದ ಪೊದಿಕೆ ಆದ ನಿಂಪದ ಕಾಣಿಕೆನ ಸಂದ ಉಣಂಚಿನ ಈ ಪೊರ್ತು ಗೌರವದ ಸ್ವಾಗತ ಸುಸ್ವಾಗತ. ಅದೇ ರೀತಿ ಸಾರ್ವಜನಿಕ ಶಾರದೋತ್ಸವ ಟ್ರಸ್ಟ್ ಬನ್ನಡ್ಕ ರಿಜಿಸ್ಟರ್ಡ್ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಸೂರಜ್ ಜೈನ್ ಮಾರ್ನಾಡು ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಕಿರಣ್ ಸಾಲ್ಯಾನ್ ಬನ್ನಡ್ಕ ತಾವು ಬಂದು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕೂಟದ ಮಲ್ಲ ಕಾರ್ಯಂತೇರಾದೆ ಇನಿ ಮಾತ ಜನಸಮೂಹವನ್ನು ಒಟ್ಟುಗೂಡಿಸ ಒಂದು ಅವೇನೆ ಬಾರಿ ಪುರುಡು ಜಬೇದಾರಡಿ ಸ್ವೀಕಾರ ಮತ್ತೊಂದು ಜಬೇದಾರಡಿ ಕೆಲಸ ಮಲ್ಪುಣಂಚಿನ ಮಲ್ಲ ಕಾರ್ಯಂತೇರೆ ಅರೆಗೆ ಪುರ್ತುಡು ಗೌರವದ ಮಾನಾದಿಗೆ ಲೇಸ ಚಾವಡಿದ ಕಟ್ಟು ಮಟ್ಟಡೆ ಶಾಲದ ನಿಂಪದ ಕಾಣಿಕೆದ ಗೌರವ
ಮತ್ತೊಮ್ಮೆ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ನೀಡುತ್ತಾ ಅದೇ ರೀತಿ ನಮ್ಮ ನಮಸ್ತುಭ್ಯಂ ವಂದೇ ಕಾಮರೂಪಿಣಿ ವಿದ್ಯಾವರಂ ಕರಿಷ್ಯಾಮ್ಯ ಸಿದ್ಧೇ ಭವತು ತಮೇವ. ಕ್ಷೇತ್ರದ ಬನ್ನಡಕ ಕ್ಷೇತ್ರದ ಈ ಭಾಗದ ಎಲ್ಲ ಧರ್ಮದೇವತೆಗಳನ್ನು ನಾಗದೇವರುಗಳನ್ನು ಸ್ಮರಿಸಿಕೊಳ್ಳುತ್ತಾ ಶಾರದಾಂಬೆಯ ಆಶೀರ್ವಾದವನ್ನು ಬೇಡಿಕೊಂಡು ನನಗೆ ಈ ಸಂದರ್ಭದಲ್ಲಿ 2 ವಾಣಿಯನ್ನು ಮಾತಾಡುವಂತಹ ನನಗೆ ಆಶೀರ್ವಾದವನ್ನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತರನ್ನು ನಾನು ಕೈಮುಗಿದು ಕೇಳುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶ್ರದ್ಧೆಯ ಬಂಧುಗಳೇ, ಭಕ್ತಾದಿಗಳೇ ಮತ್ತು ನಮ್ಮ ಮಯೂರಿ ಸಿಲ್ಕಿನ ಹಿತೈಷಿಗಳೇ, ಇವತ್ತು ಈ ಸಾನ್ನಿಧ್ಯದಲ್ಲಿ ಸರಸ್ವತಿಯ ಪ್ರಾಣ ಪ್ರತಿಷ್ಠೆ ಈಗಾಗಲೇ ಆಗಿದೆ. ಭಕ್ತಾದಿಗಳು ಹೆಚ್ಚಿನ ಭಕ್ತಿಯಿಂದ ಪೂಜೆ ಮಾಡಿದಾಗ ದೇವರ ಚೈತನ್ಯ ನಮಗೆ ಪ್ರಾಪ್ತಿಯಾಗ್ತದೆ. ಬಂಧುಗಳೇ, ಶಾರದಾ ಮಾತೆಯ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಶಾರದಾ ಮಾತೆಯು ನಮಗೆ ಒಳ್ಳೆಯ ಭವಿಷ್ಯ, ನಮಗೆ ಜ್ಞಾನ ದೇವರು ನಮಗೆ ಲಭಿಸ್ತಾರೆ. ಹಾಗಂತ ಹೇಳಿ ನಾವು ಶಾರದಾ ಮಾತೆಯಲ್ಲಿ ಭಕ್ತಿ ನಮ್ಮಲ್ಲಿ ಹೆಚ್ಚಾದಾಗ, ನಾವು ಸಾಧನೆಯನ್ನು ಮಾಡಿದಾಗ ನಮ್ಮಲ್ಲಿ ನಾವು ಯಾವತ್ತೂ ಸೋಲೋದಿಲ್ಲ. ಯಾಕೆಂದರೆ ನಮಗೆ ಜ್ಞಾನ ಒಂದೇ ಇದ್ದರೆ ಎಲ್ಲವನ್ನು ಮಾಡ್ಬೋದಂತೆ. ಇವತ್ತು ಸರಿಯಾದ ಟೈಮ್ನಲ್ಲಿ ದೇವರ ಪ್ರತಿಷ್ಠೆ ಆಗುವಾಗ ಮಹಿಳೆಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಳಶವನ್ನು ಹಿಡ್ಕೊಂಡು ಸರಿಯಾದ ಟೈಮ್ನಲ್ಲಿ ನಿಂತದ್ದು ನನಗೆ ಭಾಳ ಸಂತೋಷವಾಗಿದೆ. ಇದು ಬನ್ನಡಕ ಕ್ಷೇತ್ರದ ಈ ಕ್ಷೇತ್ರಕ್ಕೆ ಒಂದು ಸಾಕ್ಷಿಯಾಗಿದ್ದಾರೆ. ಅವರು ಮುಂದೆ ಅವರು ಎಲ್ಲರೂ ಒಂದು ದೊಡ್ಡ ಸಾಧಕರಾಗ್ತಾರೆ ಅಂತ ಒಂದು ನನಗೆ ಬಹಳ ಒಂದು ಖುಷಿಯಿಂದ ನಾನು ಹೇಳ್ಬೋದು. ಯಾಕೆಂದರೆ ಇವತ್ತು ದಿನದಲ್ಲಿ ಮಹಿಳೆಯರು ಎದುರು ಬಂದರೆ ಮಾತ್ರ ಪುರುಷರು ಬರ್ತಾರೆ, ಇಲ್ಲದಿದ್ದರೆ ಪುರುಷರು ಸ್ವಲ್ಪ ಹಿಂದೆ ಇರ್ತಾರೆ. ಮನೆಯಲ್ಲಿ ಹೆಚ್ಚಾಗಿ ಮಹಿಳೆಯರೇ ಬೆಳಗ್ಗೆ ಬೇಗ ಹೇಳುವುದು, ಕೆಲವು ಕಡೆಯಲ್ಲಿ ಪುರುಷರು ಕೂಡ ಬೇಗ ಹೇಳ್ತಾರೆ, ಅದು ಬೇರೆ ವಿಷಯ. ಆದರೆ ಮಹಿಳೆಯರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದಂತಂದರೆ, ನೀವು ಶಾರದಾ ಮಾತೆಗೆ ನೀವು ಕೂಡ ಶಾರದೆಯವರೇ. ಯಾಕೆಂದರೆ ಮನೆಯಲ್ಲಿ ಮಕ್ಕಳನ್ನು ನಮ್ಮನ್ನು ಎಲ್ಲ ತಿದ್ದಿ ಬೆಳೆಸುವವರು. ನೀವು ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರ್ತದೆ. ಹಾಗಾಗಿ ಶಾರದಾ ದೇವಿಯ ಒಂದು ಭಕ್ತಿಗೆ ನೀವು ಪಾತ್ರರಾಗಬೇಕು. ನಿಮ್ಮಲ್ಲಿ ಯಾವುದು ಸೋಲುಕುಳ ಬರಬಾರದು. ನೀವು ಒಳ್ಳೆಯ ರೀತಿಯಲ್ಲಿ ಮನಸ್ಸನ್ನು ಮತ್ತು ಮನೆಯನ್ನು ಎರಡನ್ನೂ ನೆನೆಸ್ಕೊಂಡು ಹೋಗುವವರು. ಯಾಕೆಂದರೆ ನಿಮ್ಮ ಪಾತ್ರ ಬಹಳ ದೊಡ್ಡದು. ಮುಂದಕ್ಕೆ ಈ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ಕಾರ್ಕಳಕ್ಕೆ ಅಥವಾ ಈ ಜಾಗದಲ್ಲಿ ನಾನು ಹೋಗುವಾಗ ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ. ನಾನು ಯಾವಾಗಲೂ ಹೋಗುವಾಗ ಇಲ್ಲಿ ಕೈ ಮುಗಿದುಕೊಂಡೇ ನಾನು ಮುಂದೆ ನನ್ನ ಪ್ರಯಾಣವನ್ನು ಬೆಳೆಸ್ತೇನೆ. ಒಂದು ದಿನ ಒಂದು ರಾವಣನು ತನ್ನ ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗಿ ವರಗಳನ್ನು ಕೇಳ್ತಾನಂತೆ. ಅವನು ವರಗಳನ್ನು ಕೇಳುವಾಗ ದೇವತೆಗಳಿಗೆ ಭಾಳ ಹೆದರಿಕೆ ಆಗ್ತದಂತೆ. ಯಾಕೆಂದರೆ ರಾವಣನು ಹಲವು ವರಗಳನ್ನು ಕೇಳ್ತಾ ಇರ್ತಾನಂತೆ. ಆವಾಗ ಅವರಿಗೆ ಮನಸ್ಸಲ್ಲಿ ಬರ್ತದಂತೆ, ಇಷ್ಟು ವರಗಳನ್ನು ಕೇಳುವಾಗ ಇವನ ತಮ್ಮನಾದವನು ಕುಂಭಕರ್ಣನನ್ನು ಎಷ್ಟು ವರಗಳನ್ನು ಇನ್ನು ಕೇಳಬಹುದು ಚತುರ್ಮುಖ ದೇವರ ಹತ್ರ. ಅದಕ್ಕೆ ದೇವತೆಗಳು ಸ್ವಲ್ಪ ಭಯಪಟ್ಟು ಸರಸ್ವತಿಯ ದೇವರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ.
ಆ ಪ್ರಾರ್ಥನೆಯು ಸರಸ್ವತಿಗೂ ಅರ್ಥ ಆಗ್ತದೆ. ಕೂಡಲೇ ಅವರು ಕುಂಭಕರ್ಣನ ನಾಲಿಗೆಯನ್ನಿತ್ತು ಅವನು ಜಾಸ್ತಿ ವರಗಳನ್ನು ಕೇಳದಾಗಿ ಅವರಿಗೆ ನಿದ್ರೆಯ ವರವನ್ನು ಇತ್ತು ಅವರಿಗೆ ಆಶೀರ್ವಾದ ಮಾಡ್ತಾರೆ. ನೀನು ವಿದ್ಯೆಯ ವರವನ್ನು ಮಾತ್ರ, ನಿದ್ರೆಯ ವರವನ್ನು ಮಾತ್ರ ಕೇಳು ಅಂತ ಹೇಳಿ ಅವರಿಗೆ ಆಜ್ಞೆ ಏನಾಗ್ತದೆ, ಹಾಗೆ ಅವರು ನಿದ್ರೆಯ ವರವನ್ನು ಕೇಳ್ತಾರೆ. ಆದರೆ ಇದು ಯಾಕೆ ಹೇಳಿದ್ದೇನೆಂದರೆ, ದೇವತೆಗಳು ಕೂಡ ಸರಸ್ವತಿಯನ್ನು ಪೂಜಿಸ್ತಾರೆ ಅಂತೇಳಿ ಇದಕ್ಕೆ ನಾನು ಸಾಕ್ಷಿಯಾಗಿ ಹೇಳಿದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇದು ವಿಷಯ. ಹಾಗೆ ಶಾರದಾ ಮಾತೆಯ ಅಷ್ಟೊಂದು ಅನುಗ್ರಹ ನಮ್ಮಲ್ಲಿ ಇರಬೇಕು. ಯಾಕೆಂದರೆ ಇವತ್ತು ನಾವು 1 ವರ್ಷಕ್ಕೆ ಒಂದ್ಸಲ ನಾವು ಶಾರದಾ ಮಾತೆಯನ್ನು ಇಲ್ಲಿ ವಿಗ್ರಹ ಮಾಡಿ ಪೂಜಿಸ್ತೇವೆ, ಅದು ಅಲ್ಲ. ನಾವು ದಿನನಿತ್ಯಲೂ ಶಾರದೆಯ ಅನುಗ್ರಹ ನಮಗೆ ಇಲ್ಲದಿದ್ದರೆ ನಾವು ಒಂದು ಹೆಜ್ಜೆ ಹಿಡಿಯಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಯಾಕೆಂದರೆ ಜ್ಞಾನ ಎನ್ನುವಂಥದ್ದು ನಮ್ಮಲ್ಲಿ ಅಡಕವಾಗಿರಬೇಕು. ನಾವು ಎಷ್ಟೇ ವಿದ್ಯೆ ಕಲಿತರೂ ಕೂಡ ಒಂದು ವಿದ್ಯೆ ನಮ್ಮಲ್ಲಿ ದುರುಪಯೋಗ ಪಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ವರ್ಷದಿಂದ ಅವರು ಒಂದು ಕೆಟ್ಟ ಕೆಲಸ ಮಾಡುವಾಗ ಆ ಸರಸ್ವತಿ ಮಾತೆಗೆ ತುಂಬ ಸಿಟ್ಟು ಬರ್ತದಂತೆ. ನಾನು ನಿನಗೆ ಇಷ್ಟು ವಿದ್ಯಾಭ್ಯಾಸವನ್ನು ಬೋಧಿಸಿದೆ, ನೀನು ಯಾಕೆ ಈ ಥರ ನೀನು ಮಾಡಿದ್ದೆ ಅಂತೇಳಿ ಅವರು ಕೋಪಗೊಳ್ತಾರಂತೆ. ಹಾಗಾಗಿ ಅವರನ್ನು ಅಂಥ ವಿದ್ಯೆಯನ್ನು ಗಳಿಸಿದ ನಂತರ ಅವರು ಅಷ್ಟೊಂದು ಕೋಪಗೊಂಡಾಗ ಅವನಿಗೆ ಶಿಕ್ಷೆಯೇ ಒಂದು ಬೇರೆ ರೀತಿಯಲ್ಲಿ ಒಂದು ಲಭಿಸ್ತದಂತೆ. ಯಾಕೆಂದರೆ ಅದು ತಪೋಗುಣ. ನಮ್ಮಲ್ಲಿ ಆ ಸಿಟ್ಟು ಬಂದರೆ ಎಲ್ಲವನ್ನು ಅದು ನಾಶ ಆಗ್ತದೆ. ಅವನು ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿರಲಿ, ಆದರೆ ಸಿಟ್ಟು ಬಂದರೆ ಅವನು ಹೋಯ್ತು. ಅದು ಮಹಿಳೆಯರಿಗೆ ಆಗಲಿ, ಪುರುಷರಿಗಾಗಲಿ, ದೊಡ್ಡ ಮಕ್ಕಳಿಗೆ ಆಗಲಿ ಸಿಟ್ಟು ಒಂದು ಬರಬಾರ್ದು. ಅದು ಬಹಳ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಾವು ಧರ್ಮದ ಕಾರ್ಯಗಳನ್ನು ಮಾಡಿದಾಗ, ನಾವು ದೇವರ ಭಕ್ತಿಯನ್ನು ಮಾಡಿದಾಗ, ಮನೆಯಲ್ಲಿ ಭಜನೆಗಳನ್ನು ಮತ್ತು ಒಂದು ಕುಲದೇವರ ಜಪಗಳನ್ನು ಮಾಡುವುದರಿಂದ ನಮಗೆ ಅದು ಸಾಧನೆಯಾಗಿ ಬರ್ತದೆ. ಇದೆಲ್ಲ ನಮ್ಮಲ್ಲಿ ಆ ಶಾರದಾ ಮಾತೆಯ ನಾಲಿನ ವಿಸರ್ಜನೆಯು ಮತ್ತು ಇವತ್ತು ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಬಹಳ ಚಂದ ರೀತಿಯಲ್ಲಿ ನಡೆಯಲಿ. ಮುಂದೆ ಯುವಕರು ಮತ್ತು ನಾವೆಲ್ಲರೂ ಬಹಳ ಭಕ್ತಿಯಿಂದ, ಏನೂ ಇಲ್ಲಿ ಅಡಚಣೆ ಆದಾಗೆ ನಮ್ಮ ಭಕ್ತಿ ಸರಿಯಾದ ರೀತಿಯಲ್ಲಿ ಹೋದರೆ ಅದು ಒಳ್ಳೆಯ ರೀತಿಯಲ್ಲಿ ನಮಗೆ ಅದರ ಆ ಜ್ಞಾನದ ದೇಗುಲವೇ ಇಲ್ಲಿ ಗೋಚರಿಸ್ತದೆ. ಈ ಬನ್ನಡ್ಕ ಅಂದರೆ ಅದು ಬಹಳ ವಿಶೇಷವಾದ ಒಂದು ಈ ಕ್ಷೇತ್ರ. ಯಾಕೆಂದರೆ ಮುಂದಿನ ದಿನದಲ್ಲಿ ಇದು ದೊಡ್ಡ ಕ್ಷೇತ್ರವಾಗಿ ಖಂಡಿತ ಬೆಳೆಯುತ್ತದೆ. ಮುಂದಿನ ಶಾರದೋತ್ಸವದ ಈ ಕಾರ್ಯಕ್ರಮವು ಇನ್ನು ಮುಂದಕ್ಕೆ ಈ ಸೂರ್ಯ ಚಂದ್ರರು ಇರುವ ತನಕ ಈ ಒಳ್ಳೆ ರೀತಿಯಲ್ಲಿ ಇದು ನಡೀಬೇಕು. ಇದರ ಭಕ್ತಿಯ ಲಾಭವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳಿ, ನಾಡಿನ ವಿಸರ್ಜನಾ ಕಾರ್ಯಕ್ರಮವು ಭಾಳ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ಸಮಿತಿಯವರಿಗೆ ಎಲ್ಲರಿಗೆ ವಂದಿಸಿ ನನ್ನ 2 ವಾಣಿಯನ್ನು ಶಾರದಾ ಮಾತೆಯ ಚರಣಕ್ಕೆ ಅರ್ಪಣೆ ಮಾಡಿ ನಿಮಗೆಲ್ಲರಿಗೂ ನಮಸ್ಕಾರಗಳು. ಅರ್ಥಗರ್ಭಿತ ಪಾತೆರದ ಬೊರುಟು ಗೆಡ್ಡೆಪ್ತಿತರಿರುವ ಗಣ್ಯರೇ, ಇಲ್ಲಿ ಬಂದಿರುವಂಥ ಭಕ್ತಾದಿಗಳೇ, ಪತ್ರಕರ್ತರೇ ಹಾಗೂ ಸಾರ್ವಜನಿಕ ಶಾರದೋತ್ಸವ ಟ್ರಸ್ಟ್ ಬನ್ನಡ್ಕ ಇದರ ಎಲ್ಲ ಪದಾಧಿಕಾರಿಗಳೇ, ಭಕ್ತಿಪೂರ್ವಕವಾಗಿ ನಾನು ಈ ಶಾರದಾ ಮಾತೆಯಲ್ಲಿ ಬೇಡಿಕೊಳ್ಳುವುದೇನೆಂದರೆ, ನಮಗೆಲ್ಲರಿಗೂ ಆ ದೇವಿಯು ಒಂದು ಒಳ್ಳೆಯ ಮನಸ್ಸು, ಒಳ್ಳೆಯ ವಿದ್ಯೆ, ಧನಕನಕಾದಿಗಳನ್ನು ಕೊಟ್ಟು ಎಲ್ಲರಿಗೊಂದು ಒಳ್ಳೆಯ ಜೀವನವನ್ನು ನಡೆಸಲು ಅವಳು ಸಹಕಾರ ನೀಡಬೇಕು. ಹಾಗೆಯೇ ಒಂದು ಪ್ರಾರ್ಥನೆಗೆ ಒಂದು ಯಾವಾಗಲೂ ಒಂದು ಸತ್ಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದರೆ ಅದಕ್ಕೆ ಖಂಡಿತ ಒಳ್ಳೆಯ ಫಲಿತ ಸಿಗ್ತದೆ. ನಾವು ಮನೆಯಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಒಳಿತಿಗೋಸ್ಕರ ಎಲ್ಲ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ಮತ್ತು ನಮ್ಮ ಈ ನಡತೆಯ ಮೇಲೆ ನಮ್ಮ ಮಕ್ಕಳದು ಭವಿಷ್ಯ ಅವಲಂಬಿತವಾಗಿರ್ತದೆ. ಈಗ ಯಾವಾಗಲೂ ನಾವು ಮಕ್ಕಳನ್ನು, ಈಗಂದ್ರೆ ಮೊದಲು ನಮಗೆಲ್ಲ ಸರಿ ಹೊಡಿತಾಯಿದ್ರು, ನಾನು ಪೆಟ್ಟು ತಿನ್ನೋದಕ್ಕೆ ಲೆಕ್ಕ ಇಲ್ಲ ನಮ್ಮ ತಂದೆಯವರ ಹತ್ರ. ಆದರೆ
ಶ್ರೀಯುತ ರಾಜೇಂದ್ರ ಅವರು ಹೇಳಿದ ಹಾಗೆ ಈಗ ನಾವು ಮಕ್ಕಳಿಗೆ ಏನಾದರೂ ಜೋರು ಮಾಡಿದರೆ ಅವಳಿಗೆ ಭಾಳ ಬೇಸರ ಆಗ್ತದೆ. ಅವರಿಗೆ ನಾವೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಈ ಭಕ್ತಿಯ ಬಗ್ಗೆ ನಮಗೆ ಪುರ್ಸೊತ್ತಿದ್ದಾಗ, ಅಂದರೆ ನಾವು ಪುರ್ಸೊತ್ತಿಲ್ಲ ಅಂತ ಕೆಲವು ಸರ್ತಿ ಅವಗಣನೆ ಮಾಡೋದು ಸಹ ಉಂಟು, ಎಲ್ಲರಂತ ಹೇಳೋದಿಲ್ಲ. ಆದರೆ ಮಕ್ಕಳನ್ನು ಒಂದು ಒಳ್ಳೆಯ ದಾರಿಗೆ ತರಲಿಕ್ಕೆ ನಾವು ನಮ್ಮ ಸಾಧನೆಯಿಂದ ಪ್ರಯತ್ನ ಮಾಡಿದರೆ ಆ ಮಕ್ಕಳು ಸಹ ಒಂದು ಭಕ್ತಿಯಿಂದ ಬೆಳೀತಾರೆ. ಯಾಕಂದರೆ ನಾನು ಈಗ ನನ್ನ ಜೀವನದಲ್ಲಿ ನೋಡಿದ ಪ್ರಕಾರ ಮೊದಲಿಗಿಂತ ಈಗಲೇ ಸ್ವಲ್ಪ ಯುವಕರೆಲ್ಲ ಈ ಪೂಜಾ ಸ್ಥಳಗಳಲ್ಲಿ ಸೇರುವುದು, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ವಾಲಂಟಿಯರ್ಶಿಪ್ ಮಾಡೋದು, ಮತ್ತು ಎಲ್ಲ ವಿಷಯದಲ್ಲಿ ನನಗೆ ನೋಡಿದಾಗ ಬಹಳ ಖುಷಿ ಆಗ್ತದೆ. ಹಾಗೆ ಮಾತೆಯಂದಿರು ಸಹ ಈ ದಿನ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇಲ್ಲಿ 4ನೇ ವರ್ಷದ ಇದು ಶಾರದೋತ್ಸವ. ಎಲ್ಲ ಪದಾಧಿಕಾರಿಗಳು ಊರಿನವರೆಲ್ಲ ಸೇರಿ ಬಹಳ ಕಷ್ಟಪಟ್ಟು ತಯಾರಿ ಮಾಡಿದ್ದಾರೆ ನೋಡಿ. ಆಗ ಮಳೆದ್ದು ಲಕ್ಷಣ ಸಹ ಇತ್ತು ನೋಡಿ. ವರುಣ ದೇವಸ ನಮಗೆ ಒಂದು ಭಾಳ ಆಶೀರ್ವಾದ ಕೊಟ್ಟಿದ್ದಾನೆ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಇಂದಿನ ಕಾರ್ಯಕ್ರಮ, ನಾಳೆ ವಿಸರ್ಜನಾ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನಗೆ ಒಂದು ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ನಮಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಗಣ್ಯರಿಗೆ ವಂದಿಸ್ತಾ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಶಾರದಾ ಮಾತೆಯ ಭಕ್ತರಿಗೆ ನಮಸ್ಕರಿಸ್ತಾ 2 ಮಾತುಗಳನ್ನು ಅಧ್ಯಕ್ಷರ ನೆಲೆಯಲ್ಲಿ ಮಾತಾಡ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಧರಣೇಂದ್ರ ಜೈನ್, CEO MCS ಬ್ಯಾಂಕ್ ಮೂಡುಬಿದಿರೆ, ಅವರ ಬಗ್ಗೆ ಒಂದು ಮಾತು. ಅವರು CEO ಆಗಿರುವಾಗ ಅವರು ನೋಡಿ ಮಾತಾಡೋದಿಲ್ಲ, ಸೈಲೆಂಟ್ ವರ್ಕರ್, ಎಲೆಯ ಮರೆಯ ಕಾಯಿಯಾಗಿಯೇ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಅವರೊಂದು ಸಾಧನೆ ಅವರು ಹೇಳೋದಿಲ್ಲ. ಅವರ CEO ಆಗಿರುವಾಗ MCS ಬ್ಯಾಂಕಿನಲ್ಲಿ ನಾನು ಗಮನಿಸಿದಾಗೆ ಅತ್ಯಂತ ಅಧಿಕ ಲಾಭ ಗಳಿಸಿದ ಅವಧಿ ಅವರದು, ದಾಖಲೆ ಇದೆ. ಅವರು ಈ ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ನಾನು ಹೇಳಿದೆಲ್ಲ, ಅವರಿಗೆ ಪ್ರಚಾರ ಬೇಡ, ಸೈಲೆಂಟಾಗಿ ಮಾಡ್ತಾಯಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಆಯುರ್ವೇದಿಕ ವೈದ್ಯರು ರಜತ್ ಕುಮಾರ್ ಅವರ ಪ್ರಥಮ ಭೇಟಿಯಲ್ಲೇ ಅವರು ಎಂಥ ಅದ್ಭುತವಾದ ವ್ಯಕ್ತಿತ್ವ ಅವ್ರದ್ದು, ಎಂಥ ಸ್ನೇಹಪರರು. ಭೇಟಿಯಾದಾಗ ಅವರ ಮುಖದಲ್ಲಿ ಒಂದು ಕಾಂತಿ ಇದೆ ನೋಡಿ. ಆಯುರ್ವೇದಿಕ ವೈದ್ಯರು ಅಂತ ಹೇಳಿದರೆ ನಾನು ಹೇಳುವುದು, ಅವರೀಗ ಆಳ್ವಾಸ್ ಇದರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ M. ಮೋಹನ್ ಆಳ್ವ ಅವರಿಗೂ ನಿಕಟವರ್ತಿ, ನಮಗೂ ಕೂಡ ಎಲ್ರಿಗೂ. ನಮಗೆ ಏನೋ ಸಮಸ್ಯೆ ಇದ್ದರೂ ಸಹ ಅವರು ಮನೆಯಲ್ಲಿ ಕೂಡ 8 ಗಂಟೆವರೆಗೆ ಬೆಳಿಗ್ಗೆ ಅವರೊಂದು ಸಂಪರ್ಕ, ಅವರನ್ನು ಕನ್ಸಲ್ಟ್ ಮಾಡ್ಬೋದು. ನಮಗೆ ಏನೋ ಸಮಸ್ಯೆ ಇದ್ದರೆ ಆರೋಗ್ಯದ್ದು ಉತ್ತಮ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ. ಹಾಗೆ ನಾವು ಹೇಳೋದು, ಅವರಿಗೆ ಉತ್ತಮ ಭವಿಷ್ಯ ಇದೆ. ಈಗ ಯುವಕರಲ್ಲ, ತುಂಬ ಭವಿಷ್ಯ ಇದೆ. ಅಂಥ ಒಂದು ಎಂತ ಹೇಳ್ತಾರೆ, ಆಯುರ್ವೇದಿಕ ವೈದ್ಯರು ಅಂಥ ಒಂದು ಹಂತದಲ್ಲಿದ್ದಾರೆ. ಎತ್ತರಕ್ಕೆ ಹೋಗುವಂಥ ಒಂದು ಅವಕಾಶ ಇದೆ, ಹೋಗ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಮಾನ್ಯ ರಜತ್ ಕುಮಾರ್ ಅವರೇ, ಸುಕುಮಾರ್ ಬಲ್ಲಾಳ್ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರು, ಅವರೊಂದು ಸಲ ಹೇಳಿದರು ನನಗೆ, ಪೈಗಳೇ ನೀವು ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ಎಷ್ಟು ಮನೆ ಉಂಟು ಇದು 5 ಸೆನ್ಸಿದು ನಿಮ್ಮಿಂದ ಆದದ್ದು. ಇಲ್ಲಿ ಏನು ಇದೆ, ಹಾಲು ಸೊಸೈಟಿ ಅಥವಾ ಮಹಿಳಾ ಮಂಡಲ ಒಂದು ಸಲ ಸ್ಥಾಪನೆ ಆಗಿತ್ತು. ಈ ಶಾರದೋತ್ಸವ ಇನ್ನು ಅವರು ಹೇಳುವುದು, ನಿಮಗೆ ಒಂದು ದೇವರ ಎಂಥ ಆಶೀರ್ವಾದ ಇದೆ, ನೀವು ಕಾಯಿ ಹಾಕಿದ್ದು ಎಲ್ಲವೂ ಯಶಸ್ಸಾಗ್ತದೆ. ಹಾಗಾಗಿ ನಿಮ್ಮ ಒಟ್ಟಿಗೆ ಎಲ್ಲರೂ ಹೇಳಿಕೊಂಡು ಒಂದು ಕಾರ್ಯಕ್ರಮ ಮಾಡುವಾಗ ಅದು ಎಷ್ಟರವರೆಗೆ ಹೋಗ್ತದೆ, ಅರ್ಧದಲ್ಲಿ ನಿಲ್ತದ ಎಂದು ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ಅವರು ಒಂದು ಮಾತು ಹೇಳಿದ್ದಾರೆ, ನೀವು ಇದ್ದಲ್ಲಿ ನಾನಿದ್ದೇನೆ, ನೀವು ಕೈ ಹಾಕಿದೆಲ್ಲ ಯಶಸ್ಸಾಗ್ತದೆ. ಹಾಗಾಗಿ ಸಿಕ್ಕಿದಾಗ ನಗಾಡೋದು, ಅಪ್ಪಿ ಹಿಡಿಯೋದು ಭಾಳ ಸ್ನೇಹಿತರು. ನನ್ನ ಬಗ್ಗೆ ಭಾಳ ಅವರಿಗೆ ಪ್ರೀತಿ ಇದೆ. ನಾವು ನಿಜವಾಗಿ ಅವರನ್ನು ಬಿಟ್ಟು ಇಲ್ಲ, ಇಲ್ಲಿ ಕ್ಷೇತ್ರದಲ್ಲಿ ಎಲ್ಲಿ ಮಾಡಿದ್ರು ಅವ್ರ ಹತ್ರ ಹೋಗಿ ಮನೆಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ, ಅದು ಮಾಡ್ತೇವೆ ಎಲ್ಲ ಹೇಳಿಕೊಂಡು ಅವರಿಗೂ ನಾವು ತುಂಬ ಕೃತಜ್ಞತೆ ಅರ್ಪಿಸಬೇಕಾಗ್ತದೆ. ನಾವು ರಾಜೇಶ್ ಬಲ್ಲಾಳರು ನೋಡಿ, ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಹೊಯ್ಪಾಲ ಬೆಟ್ಟು ಕ್ಷೇತ್ರದ ಒಂದು ಆಡಳಿತದಾರರು. ಅವರೀಗ ಕೆಲವು ಕಾರ್ಯಕ್ರಮ ಅವರ ತಲೆಯಲ್ಲಿ ಉಂಟು. ಒಂದು
ನಮ್ಮ ಮಾಗಣ ದೇವರ ಒಂದು ದೊಡ್ಡ ಒಂದು ಕೊಡುಗೆ ಕೊಡಲಿಕ್ಕಿತ್ತು. ನಾವೆಲ್ಲ ಒಟ್ಟು ಸೇರಿದ ಅವರ ಸಂಚಾಲಕತ್ವ ಎಷ್ಟು ಯಶಸ್ವಿಯಾಗಿ ಮಾಡಿದ್ದಾರೆ. ನಮಗೆ ಯಾರಿಗೂ ಭಾರ ಇಲ್ಲದಾಗೆ ಕೂತ್ಕೊಂಡೇ ಮಾಡಿದ್ದಾರೆ ಲೆಕ್ಕಾಚಾರ ಹಾಕಿ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಅವರೊಂದು ಯೋಚನೆ ಹಾಕಿದ್ದಾರೆ. ಹೊಯ್ಪಾಲ ಬೆಟ್ಟು ಮೂಡುಮಾರನಾಡು ಗರಡಿ ಬಲ ಹತ್ರ ಒಂದು ಅನ್ನಕ್ಷೇತ್ರ, ಅದೊಂದು ಸಣ್ಣ ಒಂದು ಸೇವೆ ಅಲ್ಲ, ಬಹುದೊಡ್ಡ ಅದ್ಭುತವಾದ ಸೇವೆ. ನಾನು ಪ್ರಥಮವಾಗಿ ಅವರ ಹತ್ರ ಹೋಗಿ ಹೇಳಿದ್ದೇನೆ, ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತೇಳಿ. ಅಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡಿ ನಮಗೆ ಎಲ್ಲ ಅಸ್ರಣ್ಣವರು ಅವರು ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಾನು ಭೇಟಿಯಾಗಿದ್ದೇನೆ ಅವರನ್ನು. ನಾನು ಅವರ ಏನು ಇದೆ ಕಾರ್ಯಕ್ರಮದ ಹೇಳುವುದಿಲ್ಲ, ಅವರು ಮಾಡಿದಾಗೆ ನಾವು ನೋಡ್ತಾ ಇದ್ದೇವೆ. ಅದ್ಭುತವಾದ ಕಾರ್ಯಕ್ರಮ. ಅವರು ಜೀವನದಲ್ಲಿ ಏನು ಅನ್ನದಾನದ ವ್ಯವಸ್ಥೆ ಅದೊಂದು ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಜನಪರ ಸೇವೆ ಮಾಡಬೇಕಂತೆಲ್ಲ ಅವರಲ್ಲಿ ಇದೆ. ಅವರಿಗೆ ದೇವರು ಶಕ್ತಿ ಕೊಡಲಿ. ಅದೊಂದು ನಮ್ಮ ಧರ್ಮಸ್ಥಳದಲ್ಲಿ ಆಗಿದೆ, ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಗ್ರಾಮ ಮಟ್ಟದಲ್ಲಿ ಆಗ್ತದೆ ಅಂತೇಳಿ ನಾನು ದೇವರಲ್ಲಿ ಅವರಿಗೆ ಹೆಚ್ಚಿನ ಶಕ್ತಿಗೊಳ್ಳಿ, ಅವರ ಮನಸ್ಸು ಯಾವ ರೀತಿ ಇದೆ ಅದು ಯಶಸ್ವಿ ಆಗಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೈಸೂರು ಟೆಕ್ಸ್ಟೈಲ್ನವರು ನಿಮ್ಗೆ ಗೊತ್ತುಂಟು, ಯಾರಿಗೂ ಅವರ ಪರಿಚಯ ಇಲ್ಲ ಅಂತೆಲ್ಲ. ಅವರಲ್ಲಿ ಹೋದೆ ನನಗೆ ಅವರು ಬಹಳ ನಿಕಟವರ್ತಿ. ಅಲ್ಲಿ ಹೋದರೆ ಊಟ ಸಮಯದಲ್ಲಿ ಅವರ ಸಣ್ಣದೊಂದು ಅನ್ನಛತ್ರ ಉಂಟು ಅವರ ಸ್ಟಾಫಿಗೆ. ಮತ್ತು ನಾವು ಅಲ್ಲಿ ಹೋದರೆ ಗಿರಾಕಿಗಳಿಗೆ ನಾನು ಎಷ್ಟೋ ಸಲ ಊಟ ಮಾಡಿ ಫಲಾರ ಮಾಡಿ ಬಂದವು. ಅವರಿಗೆ ಅವರು ಅದ್ಭುತವಾದ, ಈಗ ಯುವಕರಿಗೆ ಬೇಕಾದದ್ದು ಧಾರ್ಮಿಕ ಬಗ್ಗೆ ಬೇಕಾದ್ದು ಅದ್ಭುತ ಭಾಷಣ ಮಾಡಿದ್ದಾರೆ. ಸಣ್ಣ ವಿಷಯ ಅಲ್ಲ, ಎಲ್ಲ ಬೇಕಾದದ್ದೇ. ಅವರಿಗೆ ಕೂಡ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಅವರ ಒಂದು ಆದಾಯದಲ್ಲಿ ಒಂದು ಪಾಲು ಅವರು ಧರ್ಮದ ಬಗ್ಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿದ್ದಾರೆ. ಅವರಿಗೆ ಹೇಳ್ತಾ ಅವರಿಗೂ ಶುಭವನ್ನು ಹಾರೈಸ್ತೇನೆ. ಮೂಡುಬಿದಿರೆಯಲ್ಲಿ ಯೋಗೀಶ್ವರ ಅಂಗಡಿ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಇಡೀ ತಾಲೂಕಿನಲ್ಲಿ. ಅವರು ನನಗೆ ತುಂಬ ಲಿಂಕ್, ತುಂಬ ಬೇಕಾದವರು, ನನ್ನ ಮೇಲೆ ಭಾಳ ಪ್ರೀತಿ. ಅವರು ನೋಡ್ತಾ ಇದ್ದಾರೆ, ಅದು ಇವರೊಟ್ಟಿಗೆ ಲಿಂಕ್ ಆಗಿದೆ. ನಾನು ಏನು ಕೇಳಿದ್ರು ದಾಕ್ಷಿಣ್ಯದಲ್ಲಿ ಕೊಡಲಿಕ್ಕೆ ಆಗದ್ದು ಕೂಡ ಕೊಡ್ತಾ ಇದ್ದಾರೆ. ಅದನ್ನು ನಾನು ಮರೀಲಿಕ್ಕಿಲ್ಲ. ಇನ್ನೊಬ್ಬರು ಉಮೇಶ್ ಸಾಲ್ಯಾನ್ ಅವರು, ನಾನು ಹೇಳಬೇಕಾದ್ರೆ ಆಪತ್ ಬಾಂಧವ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ಯಾರಿಗೆ ತೊಂದರೆ ಅದು ಬರ್ತಾರೆ. ಅವರ ದೇವರ ಒಂದು ಏನು ಅವರಿಗೆ ಆಶೀರ್ವಾದ ಇದೆ. ಅವರ ಮಗ ರ್ಯಾಂಕ್ ಪಡೆದು ಇದು ಡಾಕ್ಟರ್ ಆಗಿದ್ದಾರೆ. ಅಲ್ಲಿ ಹೋಗುವಾಗ ಎಂಥ ಒಂದು ಜನರು ಅವರ ಬಗ್ಗೆ ಹೊಗಳುವುದು, ಎಷ್ಟು ಒಳ್ಳೆಯವರು ಅಲ್ಲ ಹೇಳೋದು ನಾನು. ಅವರು ಕೂಡ ದೇವರು ಇನ್ನಷ್ಟು ಒಳ್ಳೆಯದು ಮಾಡಲಿ ಅಂತ ಭಾವಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿದ್ದಾರೆ ನನ್ನ ಮಗಳು. ಅವರ ಗಂಡ ಮಂಜುನಾಥ್ ಕಾಮತ್ ಆರ್ಟಿಸ್ಟ್ ಡೆಲ್ಲಿಯಲ್ಲಿದ್ದರು. ಅವರು ಕೂಡ ಈಗ ನಮ್ಮ ಒಂದು ಬೆನ್ನೆಲುಬಾಗಿದ್ದಾರೆ. ಸಂತೋಷ ನಾಯ್ಕ ಅವರ ಹತ್ರ ತುಂಬ ಡಿಸ್ಕಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಕೊಡುವ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅವರನ್ನು ನಾವು ಇಲ್ಲಿ ನೆನಪಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ಸೂರಜ್ ಜೈನ್ ಮತ್ತು ನಾನು ಇಬ್ಬರು ಒಂದೇ. ನಮಗೆ ಒಂದು ಸಮಸ್ಯೆ ಅಂತ ಹೇಳಿದರೆ, ನಮ್ಮ ವ್ಯಾಪಾರ ವ್ಯವಹಾರ ಇದ್ದರೂ ನಮಗೆ ಸಮಯ ಕೊಡಲಿಕ್ಕೆ ಆಗದಿದ್ದರೂ ನಾವು ಕೊಡ್ತಾ ಇದ್ದೇವೆ. ಅವರು ಕೂಡ ನನಗೆ ಸ್ವಲ್ಪ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಿಗೂ ಅವರ ಶ್ರೀಜಾ ಫರ್ನಿಚರ್ ಎಲ್ಲಿ ನೋಡಿದ್ರು ಅದು ಬೋರ್ಡು, ಎಲ್ಲಿ ನೋಡಿದ್ರು ಬೋರ್ಡು, ಅವರಿಗೊಂದು ಶುಭ ಹಾರೈಸ್ತೇನೆ. ಅವರು ಒಳ್ಳೆಯದಾಗಬೇಕಂತ ಶ್ರೀ ಪರಮಾತ್ಮನಲ್ಲಿ ಇದು ಕೊಡ್ತೇನೆ. ಮತ್ತು ನಮ್ಮ ಮಯೂರಿ ಟೆಕ್ಸ್ಟೈಲ್ನವರು ಅವರಿಗೆ ಅವರ ಭಾಷಣದಲ್ಲಿ ಕೆಲವೊಂದು ಸಲಹೆಗಳನ್ನು ಮಾಡಿದ್ದಾರೆ, ಅದನ್ನು ಪಾಲಿಸಬೇಕು. ನನಗೂ ಅದು ಅನ್ವಯ ಆಗ್ತದೆ. ಅದೇ ರೀತಿಯಲ್ಲಿ ಇನ್ನು ನಾನು ಹೇಳಬಾರ್ದು, ಸ್ವಾರ್ಥ ಆಗ್ತದೆ. ನನ್ನ ಎರಡನೇ ಮಗಳು ಸ್ವಾತಿ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೊಬ್ಬಳು ದೇವಿಕಾ ಕಾಮತ್. ಅದೇ ರೀತಿಯಲ್ಲಿ ನನ್ನ ಧರ್ಮಪತ್ನಿ ನನಗೆ ಬಲ ಕೊಡದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವಳಿಗೆ ಕೂಡ ಕೃತಜ್ಞತೆ ಅರ್ಪಿಸಬೇಕಾಗ್ತದೆ. ಇನ್ನು ಹೇಳುವಂಥದ್ದಿಲ್ಲ, ಮಾಡಿ ತೋರಿಸುವಂಥದ್ದು. ನಮ್ಮ ಸಮಿತಿಯ ಸದಸ್ಯರು ಮಾಡಿದ ಸೇವೆ ಅತ್ಯದ್ಭುತ. ಒಬ್ಬರದ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಒಂದೇ ತಾಯಿಯ ಮಕ್ಕಳಾಗಿ ಮುಂದೆ ಹೋಗ್ತಾ ಉಂಟು. ಇನ್ನೊಂದು ಬಹಳಷ್ಟು ವಿಶೇಷ ಅಂತ ಹೇಳಿದರೆ, ಮಹಿಳಾ ಘಟಕ ನಮ್ಮದು 140 ಸದಸ್ಯರು, ಅದರ ಮತ್ತೆ 80 ಸದಸ್ಯರು ಮಹಿಳಾ ಘಟಕದಲ್ಲಿ. ಅದ್ಭುತವಾದ ಸೇವೆ, ಅನುಭವ, ಅವರ ತ್ಯಾಗ, ಅವರ ಕೊಡುಗೆ. ಈಗಾಗಲೇ ಹೇಳಿದಾಗೆ ನಮ್ಮ ಹೇಳಿದರು, ಅವರ ಒಂದು ಪ್ರತಿ ವರ್ಷ ಕೂಡ ಸರಸ್ವತಿ ನಮ್ಮ ಶಾರದಾ ಮಾತೆಗೆ ಒಂದೊಂದು ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಅವರ ಒಗ್ಗಟ್ಟಿಗೆ, ಅವರ ಸಹಕಾರಕ್ಕೆ ಅವರಿಗೆ ಶಿರವಾಗಿ ನಮಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತಮಗೆಲ್ಲ ವಂದನೆಗಳು, ಶುಭಾಶಯಗಳು. ಪೊರ್ಲದ ಪಾತ್ರದ ಬೊಟ್ಟುಗುಲೇಸಿ ಗೆಡ್ಡೆಪ್ಪನ ಬಯಕೆ ನೆಂಚಿನ ದಯಾನಂದ ಪೈಕಿಲೆಗೆ ಸೊಲ್ಮೆಲ ಸಂದಾಯಿತ ಮಲ್ತೊಂದು ಈ ಪೊರ್ತೂರು ಜೊತೆ ನೆಂಚಿನ ಗೌರವಾನ್ವಿತ ರಾಜೇಶ್ ಕುಮಾರ್ ತಂಡ್ರಕೆರೆ ಏರಿನ ಮತ್ತರಮೆಗೆ ಬಾಮಿಂತಂದಲೆ ಬೆನ್ನೆರೆ ಸಾಲಡಿ ಏರಿ ಬತ್ತದ ಜೊತೆ ಓಡು ವೇದಿಕೆಗೆ ಬೋಡು ಪಂಡ ನೆಂಚಿನ ಬೆನ್ನೆ ಮಲ್ತೊಂದಲೆ ತಂಡ್ರಕೆರೆ ಇಂಬೆರೆಗೆ ಸೇರಿದ ಸಮಸ್ತ ಬಂಧುಗಳ ಪರವಾದ ಆತ್ಮೀಯ ಸ್ವಾಗತ ಸುಸ್ವಾಗತ.
ಶ್ರೀಯುತರಿಗೆ ಅಕ್ಷಯ್ ಇಂಬೇರ್ ಬತ್ತದೆ ಗೌರವದ ಶಾಲನ್ನು ಪಾರ್ದಿ ಲೇಸಿಗೆ ಎದುಕೊಂಡು ಪನ್ಮನಂಚಿನ ಬಿನ್ನೆ ಮಂತೊಂದಲೆ ಭಿನ್ನಾದಿಗಿದ ಪೀಠನು ಏರಿನಂಚಿನ ಬಿನ್ನೆರೆ ಗೌರವಾನ್ವಿತ ರಾಜೇಶ್ ತಂಡ್ರಕೆರೆ ಇಂಬೇರಣೆ ಆತ್ಮೀಯವಾದ ಸ್ವಾಗತಿಸವಡು ಲೇಸ ಚಬಡದ ಕಟ್ಟುಮಟ್ಟದ ಪ್ರಕಾರವಾದ ಶಾಲೆ ನೆಂಪುದ ಕಾಣಿಕೆಯನ್ನು ಕೊಡದು ಲೇಸಿಗೆ ಎದುಕೊಂಡು ಪನ್ಮನಂಚಿನ ಬಿನ್ನೆ ಮಂತೊಂದಲೆ ಅಂಚನೆ ಗೌರವಾನ್ವಿತ ಶೀನ ಬಿನ್ನೆ ಮಂತೊಂದಲೆ ಶಿವಪ್ರಸಾದ್ ಹೆಗಡೆ ಇಂಬೆರೆಗಲೆ ಇಪ್ಪತ್ತೊಂದು ಗೌರವ ಸಂದೈತ ಮಲ್ಪಡುವ ಮನಚಿನ ಭಿನ್ನ ಮಂತದಲ್ಲೇ ಶ್ರೀಯುತ ಸತೀಶ್ ಈ ವೇದಿಕೆ ಬತ್ತದೆ ಶಿವಪ್ರಸಾದ್ ಹೆಗಡೆ ಇಂಬೆರೆನೆ ಆತ್ಮೀಯವಾದ ಎದುಕೊಂಡು ಗೌರವದ ಶಾಲನ ಪಾರ್ದೆ ನೆಂಪದ ಕಾಣಿಕೆಯನ್ನು ಕೊಡದು ಇನ್ನಿತ ಕಾರ್ಯಕ್ರಮಕ್ಕೆ ಮೋಕೆಡಿ ಎದುಕೊಂಡು ಬಾಮಿದೆ ತರ್ಕೊಂಡು ಮನಚಿನ ಭಿನ್ನ ಮಂತದಲ್ಲೇ ಉಡಲ ಕತ್ತಲಿನ ಕರಿಪುಲೆ ಜ್ಞಾನ ಜ್ಯೋತಿನ ಬೆಲೆಗಾಲೆ ಬದುಕದ ಏಳಿಗೆದ ಸಾಧಿಗೆ ಈರೆ ತಾಂಗು ಕೊರ್ಲೆ ಅಪ್ಪೆ ಪಣ್ಮನಚಿನ ಭಕ್ತಿ ಸುಗ್ಗಿಪುಡು ಇನಿತ ದಿನತ ನಡಪಣಂಚಿನ ಶಾರದಾ ಮಹೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಕೇರಿದ ಪೊರ್ತುಡುಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ನಮ್ಮ ಸಮಿತಿಯ ಅಧ್ಯಕ್ಷರು ನಮಗೆಲ್ಲರಿಗೂ ಪ್ರೇರಣೆಯ ವ್ಯಕ್ತಿತ್ವವನ್ನು ಹೊಂದಿರುವಂತ ಎಂ ದಯಾನಂದ್ ಪೈ ಅವರಿಗೆ ಶಾರದೋತ್ಸವ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ವೈಪಾಲ ಬೆಟ್ಟದ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂಥ ರಾಜೇಶ್ ಬಳ್ಳಲ್ ಅವರಿದ್ದಾರೆ, ಅವರಿಗೂ ಕೂಡ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನಮಗೆ ಪ್ರೋತ್ಸಾಹವನ್ನು ನೀಡ್ತಿರುವಂಥ ಶ್ರೀ ಕ್ಷೇತ್ರ ಬನ್ನಡಕಡದ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂಥ ಸುಕುಮಾರ್ ಬಳ್ಳಾಲ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ 4 ವರ್ಷಗಳಲ್ಲಿ ಈ ಶಾರದೋತ್ಸವದ ಈ ಯಶಸ್ಸಿಗೆ ಒಂದಷ್ಟು ಜನ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿರ್ತಾರೆ. ಅಂಥವರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಮಯೂರು ಟೆಕ್ಸ್ಟೈಲ್ನ ಮಾಲಕರಾಗಿರ್ತಕ್ಕಂಥ ರಾಜೇಂದ್ರ ಜೈನ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿ ವರ್ಷ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ನಮಗೆಲ್ಲರಿಗೂ ಪ್ರೋತ್ಸಾಹವನ್ನು ನೀಡ್ತಿರುವಂಥ ರಾಘವೇಂದ್ರ ಪ್ರಭು ಇವರನ್ನು ಕೂಡ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವರಿಗೂ ಕೂಡ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿ ಬಾರಿ ಶಾರದೋತ್ಸವದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಎಲ್ಲ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಪ್ರೋತ್ಸಾಹವನ್ನು ನೀಡ್ತಿರ್ತಕ್ಕಂಥ ಧರ್ಮೇಂದ್ರ ಜೈನ್ ಇವರಿಗೂ ಕೂಡ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಅತಿಥಿಗಳಲ್ಲಿ ಓರ್ವರಾಗಿರ್ತಕ್ಕಂಥ ರಾಜೇಶ್ ತಂಡ್ರಕೆರೆ ಇವರಿಗೂ ಕೂಡ ಸಮಿತಿಯ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಾಥ್ ಎನ್ ಸುವರ್ಣ ಇವರಿಗೂ ಕೂಡ ಸಮಿತಿಯ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಬಂದಿರುವಂಥ ಸಭಾ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದೆ. ಕನ್ನಡಕದ ಪ್ರಧಾನ ದೈವ ರಕ್ತೇಶ್ವರಿ ಸಹಿತ ಬನ್ನಡಕತ್ತಾಯ ಹಾಗೂ ಎಲ್ಲ ಧರ್ಮದೈವಗಳ ಸನ್ನಿಧಿಯಲ್ಲಿ ಭಕ್ತಿಯಿಂದ ಕೊಡಮಾಡುತ್ತಾ, ಅದೇ ರೀತಿ ಇಲ್ಲಿಯ ನಾಗ ಸಾನ್ನಿಧ್ಯಕ್ಕೂ ಭಕ್ತಿಯಿಂದ ಸ್ಮರಿಸುತ್ತಾ ಹಾಗೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಶ್ರೀ ಶಾರದಾ ಮಹೋತ್ಸವದ ಶ್ರೀ ಶಾರದಾ ದೇವಿಯ ಚರಣಾರವಿಂದಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಭಕ್ತ ವೃಂದಗಳಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ತೆಂಕುತಿಟ್ಟಿನ ಪ್ರಸಿದ್ಧ ಭಾಗವತ ಬಲಿಪ ಪ್ರಸಾದ ಭಾಗವತರ ಈ ವರ್ಷ ಪೂರ್ತಿ ಆಚರಿಸಲಾಗುವ 50ರ ನೆನಪು ಅಂದರೆ ಪಂಚಾಶತ್ ಸ್ಮರಣ್ ಪಂಚಾಶತ್ ಸನ್ಮಾನ ಸರಣಿಯ ಈ 8ನೆಯ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಿನ್ನೆ ದಿನ 7ನೇ ಸನ್ಮಾನ ಆಗಿದೆ ಮೂಡುಬಿದಿರೆಯ ಶ್ರೀ ವೆಂಕಟರಮಣ ದೇವಸ್ಥಾನದ ಶಾರದಾ ದೇವಿಯ ಸನ್ನಿಧಿಯಲ್ಲಿ. ಇವತ್ತು 8ನೆಯ ಸನ್ಮಾನ ನಮ್ಮ ಈಗ ಇಲ್ಲಿ ವಾಸ್ತವ್ಯವಾಗಿರುವ ಯಕ್ಷಗಾನ ಗುರು ಶ್ರೀ ಕೆ ಶಾಂಭಟ್ರವರನ್ನು ಈ ದಿನ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಲಿದ್ದೇವೆ ಹಾಗೂ ಈ ಒಂದು ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನವರಾದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಎಂ ದಯಾನಂದ ಪೈ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವೇದಿಕೆಗೆ ಬಂದು ತಮ್ಮ ಆಸನವನ್ನು ಅಲಂಕರಿಸುವ ಕೇಳಿಕೊಳ್ತೇನೆ. ಅದೇ ರೀತಿ ಸಂಸ್ಮರಣಾ ಭಾಷಣ ಮಾಡಲಿಕ್ಕಿದ್ದಾರೆ ಯಕ್ಷಗಾನ ಸಂಘಟಕ, ಯಕ್ಷಗಾನ ಕಲಾವಿದ,
ಯಕ್ಷಗಾನ ಲೇಖಕ ಶ್ರೀಯುತ ಎಂ ಶಾಂತರಾಮ್ ಕುಡುವರು ಸಹ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ 50ನೇ ಸುವರ್ಣ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿರುವ ಲಯನ್ಸ್ ಕ್ಲಬ್ಬಿನ ಪ್ರಸಕ್ತ ಅಧ್ಯಕ್ಷರಾದ ಶ್ರೀಯುತ ಶಿವಪ್ರಸಾದ್ ಹೆಗಡೆ ಅವರು ಕೂಡ ವೇದಿಕೆಗೆ ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುವ ವಾಹಿನಿ ಮಾಜಿ ಅಧ್ಯಕ್ಷರು ಸುಶಾಂತ್ ಕರ್ಕೇರ ಇವರು ಕೂಡ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಟೆಂಪಲ್ ಟೌನ್ ರೋಟರಿ ಅಧ್ಯಕ್ಷ ಹರೀಶ್ MK ಅವರು ಕೂಡ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ನಮ್ಮ ಸನ್ಮಾನ ಸಮಾರಂಭದ ತಮ್ಮ ಪತ್ರಿಕೋದ್ಯಮವನ್ನೇ ಉಸಿರಾಗಿಸಿರುವ, ಪತ್ರಿಕೆಯನ್ನೇ ಉಸಿರನ್ನಾಗಿರಿಸಿರುವ, ಪತ್ರಿಕಾ ರಂಗವನ್ನೇ ಉಸಿರಾಗಿಸಿರುವ ಶ್ರೀಯುತ ಕೃಷ್ಣಕುಮಾರ್ ಅವರಿಗೂ ಹಾಗೂ ಅವರ ಬಳಗಕ್ಕೂ ಆದರದಿಂದ ಸ್ವಾಗತಿಸುತ್ತಾ ಅವರು ಕೂಡ ನಮ್ಮೊಂದಿಗೆ ಇರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇದೀಗ ಈ ಸಂಸ್ಮರಣಾ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಕೃಷ್ಣಕುಮಾರ್ ಅವರು, ನಮ್ಮ ಸಂಘಟಕರು, ಖ್ಯಾತ ಪತ್ರಕರ್ತರು. ವೇದಿಕೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ದೇವಿಗೆ ವಂದಿಸ್ತಾ, ಬಲಿಪ ಪ್ರಸಾದ ಭಾಗವತರು ಒಂದು 46 ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ರು. ಅವರ ಒಂದು ನೆನಪಿಗೆ ಈ ವರ್ಷ ಅವರದ್ದು 50ನೇ ವರ್ಷದ ಹುಟ್ಟುಹಬ್ಬ. ಅವರ ಒಂದು ನೆನಪಿಗೆ ನಾವೊಂದು 50 ಮಂದಿಗೆ ಬೇರೆ ಬೇರೆ ಯಾರು ಕಲಾವಿದರಿದ್ದಾರೆ, ಯಕ್ಷಗಾನ ಕ್ಷೇತ್ರಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಅಂಥವರನ್ನು ಹುಡುಕಿಕೊಂಡು ಅವರ ಊರಿಗೆ ಹೋಗಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆ ಮೊನ್ನೆಯವರೆಗೆ 4 ಸನ್ಮಾನ ಮಾಡಿ ಮಳೆಗಾಲದಲ್ಲಿ ನಿಲ್ಲಿಸಿದ್ದೆವು. ಈ ವರ್ಷ ಪೂರ್ತಿ ನಡೆಯುವಂಥ ಕಾರ್ಯಕ್ರಮ ಇದು. ಈಗ 5ನೇ ಸನ್ಮಾನ 5, 6, 7, 8, 9 ಈ 5 ಸನ್ಮಾನಗಳು ನಮಗೆ ನವರಾತ್ರಿಯ ಸಂದರ್ಭದಲ್ಲಿ ಸಿಕ್ಕಿರೋದು ಒಂದು ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ. ಹಾಗೆ ಮೊನ್ನೆ 5ನೇ ಸನ್ಮಾನ ನಮ್ಮ ಹುಟ್ಟಿಗೆಯ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಮಾಡಿದೆವು. 6ನೇ ಸನ್ಮಾನವನ್ನು ಹೊನ್ನೆಚಾರಿ ಶಾರದೋತ್ಸವದಲ್ಲಿ ಮಾಡಿದೆವು. ನಿನ್ನೆ 7ನೇ ಸನ್ಮಾನವನ್ನು ಶಾಂತರಾಮ್ ಕುಡುವರು ಇಲ್ಲೇ ಇದ್ದಾರೆ, ಅವರಿಗೆ ನಿನ್ನೆ ಒಂದು ಸನ್ಮಾನ ಮಾಡಿದೆವು. ಇವತ್ತು 8ನೇ ಸನ್ಮಾನವನ್ನು ಬನ್ನಡಕದಲ್ಲಿ ನಿಮ್ಮ ಈ ಊರಿನಲ್ಲಿ ಇದ್ದುಕೊಂಡು ಅವರು ಧರ್ಮಾರ್ಥವಾಗಿ ಒಂದು 100 ಮಕ್ಕಳಿಗೆ ಯಕ್ಷಗಾನ ಕಲಿಸಿ ಇವತ್ತು ಡೆಲ್ಲಿಯವರೆಗೆ ಆ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ. ಅವರಂಥ ಒಂದು ಸಾಧಕರನ್ನು ಬಲಿಪ ಪ್ರಸಾದರ ಹೆಸರಿನಲ್ಲಿ ಸನ್ಮಾನಿಸ್ತೇವೆ ಅಂತೇಳಿ ಹೇಳಿದರೆ ನಮಗೆ ಒಂದು ಹೆಮ್ಮೆಯ ವಿಷಯ. ಇದು ಇವತ್ತು ಅವರಿಗೆ 8ನೇ ಸನ್ಮಾನ. 9ನೇ ಸನ್ಮಾನ ಒಬ್ಬಳು ಹುಡುಗಿ, ಯಕ್ಷಗಾನ ಕ್ಷೇತ್ರದಲ್ಲಿ ತಂದೆ ಇಲ್ಲದಂಥ ಒಬ್ಬಳು ಹುಡುಗಿ, ನಮ್ಮ ಮಾರೂರಿನವಳು, ಬಲಿಪ ಪ್ರಸಾದರು ವಾಸಿಸ್ತಾ ಇದ್ದಂತಹ ಮಾರೂರು ಗ್ರಾಮದವಳು. ಅವಳು ಒಂದು ಯಾವ ರೀತಿಯಲ್ಲಿ ಒಂದು ಯಕ್ಷಗಾನದಲ್ಲಿ ಸಾಧನೆ ಮಾಡಿ, ಯಕ್ಷಗಾನ ಅಂತಲ್ಲ ಭರತನಾಟ್ಯ ಎಲ್ಲ ಕ್ಷೇತ್ರದಲ್ಲಿ ಅವಳಿಗೆ ನಾಳೆ ಸಂಜೆ ಕಲ್ಲಬೆಟ್ಟು ಮಾರಿಗುಡಿಯಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ವಹಿಸಿರುವಂತಹ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರಾದ ದಯಾನಂದ ಪೈ ಅವರಿಗೆ ಹೂವನ್ನು ನೀಡಿ ಗೌರವಿಸಿದ್ದಾರೆ. ಹಾಗೂ ಪ್ರಧಾನ ಕಾರ್ಯದರ್ಶಿ ಸೂರಜ್ ಜೈನ್ ಅವರಿಗೆ ಕೂಡ ಹೂವನ್ನು ನೀಡಿ ಗೌರವಿಸಿದ್ದಾರೆ. ಸನ್ಮಾನಿತರಾದ ಕೆ ಶಾಂಭಟ್ರವರಿಗೆ ಹೂವನ್ನು ನೀಡಿ ಗೌರವಿಸಿದ್ದಾರೆ. ಹಾಗೂ ಸಂಘಟಕ ಶಾಂತರಾಮ್ ಕುಡ್ವಾರ್ ಅವರಿಗೂ ಹೂವನ್ನು ನೀಡಿ ಗೌರವಿಸಿದ್ದಾರೆ. ಹಾಗೂ ಶಿವಪ್ರಸಾದ್ ಹೆಗಡೆ ಅವರಿಗೂ ಹೂವನ್ನು ನೀಡಿ ಗೌರವಿಸಿದ್ದಾರೆ. ಇರುವಂಥ ದಯಾನಂದ ಪೈ ಅವರೇ, ಸೂರಜ್ರವರೇ, ಶಾಂಭಟ್ರೆ, ಕೃಷ್ಣಕುಮಾರ್ ಅವರೇ, ಹಾಗೆ ಶಿವಪ್ರಸಾದ್ರವರೇ, ಇಂದು ಕೃಷ್ಣಕುಮಾರ್ ಇವರ ನೇತೃತ್ವದಲ್ಲಿ ಪ್ರಸಾದ್ ಬಲಿಪ ಎಂಬಂಥ ಸುಪ್ರಸಿದ್ಧ ಭಾಗವತರು ಅಕಾಲ ಮೃತ್ಯುವಿಗೀಡಾಗಿ ಸಣ್ಣ ಪ್ರಾಯದಲ್ಲೇ ನಾವು ಅವರನ್ನು ಕಳಗೊಂಡದ್ದು ವಿಷಾದನೀಯ. ಅಂತಹ ಮಹಾನ್ ಭಾಗವತರನ್ನು ಸ್ಮರಿಸುವುದು, ಆ ಮೂಲಕ ಅವರ ಹೆಸರಿನಲ್ಲಿ ಸನ್ಮಾನ ಮಾಡುವುದು, ಇದೊಂದು ಕಾರ್ಯಕ್ರಮವನ್ನು ಕೃಷ್ಣಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ. ಇವರು ಪಂಚಾಕ್ಷತ್ ಸ್ಮರಣ ಪಂಚಾತ್ ಸನ್ಮಾನ ಅಂತ ಶೀರ್ಷಿಕೆಗಳಿಗೆ ಇಟ್ಟಿದ್ದಾರೆ. ಅಂದರೆ ಪ್ರಸಾದ್ ಬಲಿಪರು ಇದು ಬದುಕಿದ್ದಿದ್ದರೆ ಅವರಿಗೆ ಇದು 50ನೇ ವರ್ಷದ ಒಂದು ಸಂಭ್ರಮದ ಪ್ರಾಯವಾಗಿತ್ತು. ಆದರೆ ವಿಧಿಯ ಕ್ರೂರ ಲೀಲೆಯಿಂದಾಗಿ ಅವರು ಸಣ್ಣ ಪ್ರಾಯದಲ್ಲೇ ನಮ್ಮನ್ನು ಮಾತ್ರವಲ್ಲ ಇಡೀ ಯಕ್ಷಗಾನ ರಂಗದಕ್ಕೆ ಒಂದು ಅವರ ಅಗಲಿಕೆ ದೊಡ್ಡ ನಷ್ಟವನ್ನು ಉಂಟು ಮಾಡಿತು ಅಂತೇಳಿ ಹೇಳಲೇಬೇಕಾಗ್ತದೆ. ಪ್ರಸಾದ್ ಬಲಿಪರವರು ಏಪ್ರಿಲ್ 14, 1976ರಂದು ಇಲ್ಲೇ ಸಮೀಪದ ಮಾರೂರಿನಲ್ಲಿ ಸುಪ್ರಸಿದ್ಧ ಭಾಗವತರಂಥ ಬಲಿಪನಾರಾಯಣ ಭಾಗವತ ಹಾಗೂ ಜಯಲಕ್ಷ್ಮಿ ದಂಪತಿಗಳ ಕೊನೆಯ ಕಿರಿಯ ಪುತ್ರರಾಗಿ ಜನಿಸಿದರು. ಇವರು ಬಾಲ್ಯದಲ್ಲಿ ಯಕ್ಷಗಾನದ ದೊಡ್ಡ ಸೆಳೆದ ಹೊಂದಿದ್ದರು. ಯಾಕೆಂತೇಳಿದರೆ ಅವರ ತಂದೆ ಬಲಿಪನಾರಾಯಣ ಭಾಗವತರು ಸುಪ್ರಸಿದ್ಧ ಭಾಗವತರು ಮಾತ್ರವಲ್ಲ, ಅವರ ಅಜ್ಜನಾದಂಥ ಅವರ ಹೆಸರು ಸಹ ಹಿರಿಯ ಬಲಿಪನಾರಾಯಣ ಭಾಗವತರು, ಅವರು ಸುಪ್ರಸಿದ್ಧ ಭಾಗವತರಾಗಿದ್ದರು. ಆ ರೀತಿಯಾಗಿ ಪ್ರಸಾದ್ ಬಲಿಪರಿಗೆ ಯಕ್ಷಗಾನದ ಒಲವು ಅಂಟಿಕೊಂಡಿದ್ದು. ನಮ್ಮ 12ನೇ ವಯಸ್ಸಿನಲ್ಲಿ
ತಮ್ಮ ತಂದೆಯವರಾದಂಥ ಬಲಿಪ ನಾರಾಯಣ ಭಾಗವತರಲ್ಲಿ ಅವರು ಶಿಷ್ಯರಾಗಿ ಸೇರಿಕೊಂಡು ಯಕ್ಷಗಾನದ ಭಾಗವತಿಕೆಯ ಎಲ್ಲ ಪಟ್ಟುಗಳನ್ನು ಕರಗತ ಮಾಡಿಕೊಂಡರು. ಅಂದರೆ ಯಕ್ಷಗಾನದಲ್ಲಿ ಭಾಗವತರಾಗಬೇಕಾದ್ರೆ ರಾಗಜ್ಞಾನ, ತಾಳಜ್ಞಾನ ಹಾಗೂ ಲಯ ಇವೆರಡು ಮುಖ್ಯ. ಮಾತ್ರ ಅಲ್ಲದೆ ಇನ್ನಿತರ ಅರ್ಹತೆಗಳು ಪ್ರಸಂಗಗಳ ಕಟ್ಟಪಾಠ, ಹಾಗೆ ಪ್ರಸಂಗದ ನಡೆ, ಪೌರಾಣಿಕದ ಜ್ಞಾನ ಇವೆಲ್ಲವೂ ಇರಬೇಕಾಗ್ತದೆ. ಇವೆಲ್ಲವನ್ನು ಅವರು ತಮ್ಮ ಸಣ್ಣ ಪ್ರಾಯದಲ್ಲೇ ಕರಗತಗೊಳಿಸಿಕೊಂಡು ತಮ್ಮ 17ನೇ ವಯಸ್ಸಿನಲ್ಲಿ ಅಂದರೆ 1993ರಲ್ಲಿ ಕಟೀಲು ಮೇಳದಲ್ಲಿ ತಮ್ಮ ತಂದೆಯೊಟ್ಟಿಗೆ ಕಟೀಲು ಮೇಳದ 2ನೇ ಮೇಳದಲ್ಲಿ ತಿರುಗಾಟವನ್ನು ಮಾಡಿದರು. ಸೊ ಕೆಲವು ವರ್ಷಗಳ ಕಾಲ ಅವರು ಪೂರ್ವರಂಗದ ಭಾಗವತರಾಗಿ ತಿರುಗಾಟ ನಡೆಸಿದರೆ ನಂತರ 2ನೇ ಮೇಳದ ಪ್ರಧಾನ ಭಾಗವತರಾಗಿ ನಿಯುಕ್ತಿಗೊಂಡರು. ಅವರು 2021ರ ತನಕ ಭಾಗವತಿಕೆ ಮಾಡಿದ್ದಾರೆ. ಅವರ ನಿಧನರಾದದ್ದು ಏಪ್ರಿಲ್ 2022ರಂದು. ಹಾಗಾಗಿ ಅವರು ನಿಧನರಾದ 1 ವರ್ಷ ಮೊದಲಿನ ಅವರಿಗೆ ತಿರುಗಾಟದಲ್ಲಿ ಪದ್ಯವನ್ನು ಹೇಳಿದ್ದಾರೆ. ಕೊನೆಯಲ್ಲಿ ಅವರಿಗೆ ಬಂದಂಥ ಭೀಕರ ಕಾಯಿಲೆಯಿಂದಾಗಿ ಅವರು ಪದ್ಯವನ್ನು ಹೇಳಲಾರದಂಥ ಒಂದು ಸ್ಥಿತಿಗೆ ಬಂದ ಕಾರಣ ಅವರು ಭಾಗವತಿಕೆಯನ್ನು ಮಾಡಲಿಲ್ಲ. ಆದರೂ ಅಷ್ಟಮಿಯ ದಿವಸ ಒಂದು ಕಟೀಲು ದೇವಸ್ಥಾನದಲ್ಲಿ ಹಾಗೆ ಪೊಳ್ಳೇರಿ ದೇವಸ್ಥಾನದಲ್ಲಿ ಭಾಗವತಿಕೆ ಮಾಡಿದ್ದಾರೆ. ಕೊನೆಯ ಕಾಲದಲ್ಲಿ ನಮ್ಮ ಮೂಡಿಬಿದಿರೆಯ ಮಹಾಮಾಯಿ ದೇವಸ್ಥಾನದಲ್ಲಿ ಒಂದು 4-5 ಭಜನೆ ಹಾಡನ್ನು ಹಾಡಿದ್ದು ನನಗೆ ನೆನಪಿದೆ. ಅಂತಹ ಪ್ರಸಾದ್ ಬಲಿಪರ ಅಗಲುವಿಕೆ ನಮಗೆ ದೊಡ್ಡ ನಷ್ಟವನ್ನುಂಟು ಮಾಡಿದೆ. ಇವರ ಏರುಕಂಠ ಅತ್ಯಂತ ಸುಪ್ರಸಿದ್ಧ. ಏರುಕಂಠದಲ್ಲಿ ಬಲಿಪ ಪ್ರಸಾದ್ ಬಲಿಪ ಭಾಗವತರನ್ನು ಮೀರಿಸೋರಿಲ್ಲ. ಅವರ ತಂದೆ ಬಲಿಪ ಪ್ರಸಾದ ಭಾಗವತ 50ರ ನೆನಪು, 50 ಸ್ಮರಣ್ 50 ಸಮ್ಮಾನ್. ಬಲಿಪ ಪ್ರಸಾದ್ ಭಾಗವತರ ಜೀವನ ಸಾಧನೆಯ ನೆನಪಿಗಾಗಿ ಅವರ ಜನ್ಮ ಸುವರ್ಣೋತ್ಸವ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಈ ವರ್ಷ ಪೂರ್ತಿ ಆಚರಿಸಲಾಗುವ 50 ಸ್ಮರಣ್ 50 ಸಮ್ಮಾನ್ ಸರಣಿ ಕಾರ್ಯಕ್ರಮದಲ್ಲಿ ಬಲಿಪ ಪ್ರಸಾದ ಭಾಗವತರ ಸಾಧನಾ ಕ್ಷೇತ್ರವಾದ ಯಕ್ಷಗಾನ ನಾಟ್ಯ ತರಗತಿಯನ್ನು ಕ್ಷೇತ್ರದಲ್ಲಿ ಕಳೆದ 2 ದಶಕಗಳಿಂದ 100 ವಿದ್ಯಾರ್ಥಿಗಳಿಗೆ ಯಕ್ಷಗಾನ ನಾಟ್ಯ ತರಬೇತಿಯನ್ನು ಉಚಿತವಾಗಿ ನಡೆಸುತ್ತಾ ಕನ್ನಡ ಕರಾವಳಿಯ ಗಂಡುಗಲೆ ಯಕ್ಷಗಾನವನ್ನು ಯುವ ಪೀಳಿಗೆಗೂ ಪಸರಿಸಿ ತಮ್ಮ ಶಿಷ್ಯ ವೃಂದದ ಕಲಾ ಪ್ರೌಢಿಮೆಯನ್ನು ಕರ್ನಾಟಕ ಮಾತ್ರವಲ್ಲ ದೇಶದ ರಾಜಧಾನಿ ದೆಹಲಿಯವರೆಗೂ ಬೆಳಗಿಸಿರುವ ಪುತ್ರಿ ಪುತ್ರ ಅಳಿಯ ಮತ್ತು ಮೊಮ್ಮಕ್ಕಳಲ್ಲೂ ಯಕ್ಷಗಾನದ ಆಸಕ್ತಿ ಕುದುರಿಸಿ 3ನೇ ತಲೆಮಾರಿನವರೆಗೂ ಯಕ್ಷಗಾನ ಕಲೆಯನ್ನು ಬೆಳೆಸಿ ಯಕ್ಷ ಖಂಡಿಗ ಮೂಲೆ ಮತ್ತು ಯಕ್ಷಸಿರಿ ಕಲಾವೇದಿಕೆ ಬನ್ನಡ್ಕ ಸಂಸ್ಥೆಗಳ ಸಂಸ್ಥಾಪಕ, ರಾಜ್ಯ ಖಜಾನೆ ಇಲಾಖೆಯ ನಿವೃತ್ತ ಅಧಿಕಾರಿ, ಪ್ರಗತಿಪರ ಕೃಷಿಕ, ನಿತ್ಯ ಉತ್ಸಾಹಿ ಶ್ರೀ ಕೆ ರಾಮಭಟ್ ಪಾಡ್ಯಾರು ಇವರಿಗೆ ಬಲಿಪ ಪ್ರಸಾದ ಭಾಗವತ 50ರ ನೆನಪು 50 ಸ್ಮರಣ್ 50 ಸಮ್ಮಾನ್ ಸರಣಿ ಸನ್ಮಾನ ಕಾರ್ಯಕ್ರಮದ 8ನೇ ಸನ್ಮಾನವನ್ನು ಅಕ್ಟೋಬರ್ 1-2025ರಂದು ಸಾರ್ವಜನಿಕ ಶ್ರೀ ಶಾರದೋತ್ಸವ ಟ್ರಸ್ಟ್ ಬನ್ನಡ್ಕ ರಿಜಿಸ್ಟರ್ ಇದರ ವತಿಯಿಂದ ಶ್ರೀ ಕಲಾಮಂದಿರದಲ್ಲಿ ಜರುಗುತ್ತಿರುವ 4ನೇ ವರ್ಷದ ಸಾರ್ವಜನಿಕ ಬನ್ನಡ್ಕ ಶಾರದೋತ್ಸವದ ವತಿಯ ಸಂದರ್ಭದಲ್ಲಿ ನಡೆದ ಸರಣಿಯ 8ನೇ ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸುತ್ತಿದ್ದೇವೆ. ಭಾಗವತಿರೆ ಅರ್ಥಗರ್ಭಿತ ವೈನಿಚ್ಚಿನ ಶೈಲಿಡೆ ಬಾರಿ ಪೂರ್ಣದ ಭಾಗವತಿಗೆ ಮಲ್ಪಡಾರೆ. ಸ್ವಾಗತವರ ಗಟ್ಟಿ ಚಪ್ಪಾಳೆ ಗೌರವಾನ್ವಿತ ಬಿನ್ನೆಯನ್ನು ಎದುಕೊಂಡು ಪರಮನಚ್ಚಿನ ಬಿನ್ನೆಯ ಮತ್ತೊಂದಲ್ಲ ನಮ್ಮ ಲೇಸಿಗೆ ಪೊರ್ಲಾವುಡ ಪರಮನಚ್ಚಿನ ಲೇಟಿ ಇನಿ ಮಲ್ಲ ಮಟ್ಟದ ಸಹಕಾರ ಮಲ್ಪಡಾರೆ
ಅಶ್ವಿನಿ ಪಿರಿಯರ ಅರೆಗೆ ಸೇರಿದ ಸಮಸ್ತ ಬಂಧುಗಳ ಪರವಾಗಿ ಆತ್ಮೀಯ ಸ್ವಾಗತ ಸುಸ್ವಾಗತ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ಸಭಾಸದರೇ, ಮೊದಲಾಗಿ ಶ್ರೀ ಶಾರದಾ ಮಾತೆಯ ಚರಣಾರವಿಂದಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಏಕೆಂದರೆ ಯಕ್ಷಗಾನಕ್ಕೆ ಮೆರುಗನ್ನು ನೀಡಿದ ಮಹಾನ್ ವ್ಯಕ್ತಿ ಪ್ರಸಾದ ಪರಿಪರು. ಅವರ ಹೆಸರಿನಲ್ಲಿ 50 ಜನ ಯಕ್ಷ ಪ್ರೋತ್ಸಾಹಕರನ್ನು ಗುರುತಿಸಿ ಸನ್ಮಾನಿಸುವುದು ಶ್ಲಾಘನೀಯ ಬೆಳವಣಿಗೆ. ಈ ಬೆಳವಣಿಗೆಯಲ್ಲಿ ಸಂಘಟಕರಾದ ಶ್ರೀ ಕೃಷ್ಣಕುಮಾರ್ ಹಾಗೂ ತಂಡದ ಕೆಲಸ ಅಭಿನಂದನೀಯ. ಎಲ್ಲರಿಗೂ ತಿಳಿದಿರುವಂತೆ ಬಲಿಪ ನಾರಾಯಣ ಭಾಗವತರು ಒಬ್ಬ ಅದ್ಭುತ ಕಲಾವಿದ. ಅದೇ ಹಾದಿಯನ್ನು ಮುಂದುವರಿಸಿದ್ದ ಪ್ರಸಾದ ಬಲಿಪರು ತಮ್ಮ ಮನೆತನದ ಹೆಸರನ್ನು ಮತ್ತು ಯಕ್ಷಗಾನವನ್ನು ಉತ್ತುಂಗಕ್ಕೆ ಏರಿಸಿದವರು. ಇವರ ದೊಡ್ಡ ಅಭಿಮಾನಿ ನಾನು. ಇವರ ಹೆಸರಿನಲ್ಲಿ ನೀಡುತ್ತಿರುವ ಈ ಒಳ್ಳೆಯ ಸನ್ಮಾನ ಕಾರ್ಯಕ್ರಮಕ್ಕೆ ಆಭಾರಿಯಾಗಿದ್ದೇನೆ. ಇವರಿಗೆ ಶಾರದಾ ಮಾತೆಯು ಇನ್ನಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಕಾರ್ಯಕ್ರಮದ ಸಂಯೋಜಕರಿಗೆ ಹಾಗೂ ಬನ್ನಡ್ಕ ಶ್ರೀ ಶಾರದೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಮಾತ ಬಂದವರ ಗಟ್ಟಿ ಚಪ್ಪಾಲೆಡೆ ಅಭಿನಂದಿಸಬಹುದು, ಅರೆಡೆ ಸ್ವಾಗತಿಸಬಹುದು. ಮುಂಚಿನ ಭಿನ್ನಯ ಮಂತದಲ್ಲೇ ಭೂಮಿಡಿ ಸುದೆ ಬೋಡು, ಸುದಕ್ಕೆ ಪಾಪು ಬೋಡು, ಪಾಪುಗು ಕೈತಾಂಗದ ಬಲ ಬೋಡು. ಆ ಕೈತಾಂಗದ ಬಲ ಇತ್ತು ನನ್ನ ಆ ಸುದಿನ ಆ ಪಾಪುಡು ದಂಡರ ಸಾಧ್ಯತೆ ಮುಂಡಿಗೆ ಅಂಚಿನಲ್ಪ ಇನಿತ ದಿನತಾನಿ ಈ ಪೂರ್ವದ ಕಾರ್ಯಕ್ರಮ ಕರಿಣ 4 ವರ್ಷದ ದಿಂಚಲ ಕೈತಾಂಗದ ಬಲ ದಿಂಜಾವುದು ಮತ್ತು ನಂಚಿನ ಧರ್ಮಾತ್ಮೇರೆ ರಾಮಕೃಷ್ಣ ಆಚಾರ್ಯ ಅರೆಗೆ ಪುರ್ತುಡಿ ಗೌರವನ ಸಂದೈತ ಮಂತದಲ್ಲ ನನ್ನ ಭಕ್ತಿ ಮಾತಿರ್ಲ ಕಿಬಿ ದಿಂಜಾವಣೆ ಪಡ್ಕೊಂಡಂಚಿನ ಅರಿಕೆದ ಬೊಟ್ಟುಗು ನನ್ನ ದುರ್ಮುದ ದಿನಗಳೇನೆ ಈ ಭಕ್ತಿ ಗೀತೆ ಕೊಂಡಾಡುನು ಇಡೀ ಜಗತ್ತದ ಜನಗಳಿಗೆ ಮನ ಮುಟ್ಟವನು ಅಂಚಿತನ ಕನ್ನಡ ಭಕ್ತಿ ಗೀತೆ ಬನ್ನಡ್ಕ ಶ್ರೀ ಶಾರದೆ ಪೊನ್ಮುಂಚಿನ ಭಕ್ತಿ ಗೀತೆದ ಅನಾವರಣ ಅಭಿನಯ ಪೊರ್ತುಡು ಬಿಡುಗಡೆ ಮಲ್ತೊಂದುಲ್ಲೆರೆ ಗೌರವಾನ್ವಿತ ರಾಮಕೃಷ್ಣ ಆಚಾರ್ಯರೇ. ಶಾರದೆಯ ಬ್ರಹ್ಮನ ರಾಣಿಯು ಇವಳೇ ವೀಣಪಾಣಿಯು, ಇವಳೇ ಬ್ರಹ್ಮನ ರಾಣಿಯು, ಇವಳೇ ವೀಣಪಾಣಿಯು. ಪೂಜಿಸುವ ಬನ್ನಿ ಬಂದಕ್ಕದ ಶಾರದೆಯ ಬ್ರಹ್ಮನ ರಾಣಿಯು, ಇವಳೇ ಅಭಿಲಾಷ್ ಈರೆಲ್ಲ ಈ ಬರ್ತಾರೆ ವೇದಿಕೆಗೆ ಆಹ್ವಾನ ಮಂತದಲ್ಲೇ ಪದ ಕೊಡುಗುಡೆದ ಈ ಕ್ಷಣಕ್ಕೆ ಇರಲ ಬರ್ತದೆ ವೇದಿಕೆ ಜೊತೆ ಅವಳ ಮುಂಚಿನ ಭಿನ್ನಯ ಮಂತದಲ್ಲೇ ಗೌರವಾನ್ವಿತ ಅಭಿಲಾಷ್ ಈರೆಲ್ಲ ಈ ಬರ್ತಾರೆ ವೇದಿಕೆಗೆ ಆಹ್ವಾನ ಮಂತದಲ್ಲೇ ಇಂದು ಬನ್ನಡದಲ್ಲಿ 4ನೇ ವರ್ಷದ ಒಂದು ಶಾರದೋತ್ಸವ ನಡೀತಾ ಇದೆ. ಅದಕ್ಕೆ ನಾನು ಇಲ್ಲಿ ಒಂದು ಪ್ರಸಾದವನ್ನು ನಾನು ಸ್ವೀಕರಿಸಿದೆ. ನನಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ಇಲ್ಲಿ ಅಚ್ಚುಕಟ್ಟು ವ್ಯವಸ್ಥೆ ಇಲ್ಲ, ನಿಮ್ಮೆಲ್ಲರ ಒಂದು ಪ್ರಯತ್ನದಿಂದ ಅದಾಗಿದೆ. ಹಾಗೆ ನಾನು ಕೂಡ ನನ್ನದಾದ ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಬಂದೆ. ಅವ್ರು ಯಾವಾಗಲೂ ಕರೀಲಿಕೊಂಡು ನನಗೆ ಗೆಸ್ಟಾಗಿ ಬರಬೇಕು, ನಿಮ್ಗೆ ಸನ್ಮಾನ ಮಾಡಬೇಕು, ನೀವು ಉಪಸ್ಥಿತಿ ಇರಬೇಕು ಅಂತ ಹೇಳುವಂಥ ಅವರ ಭಾಳಷ್ಟು ಪ್ರೀತಿಯಲ್ಲಿ ಕರೀತಾ ಇರ್ತಾರೆ. ನಾನು ಇದೇ ಬನ್ನಡದಲ್ಲಿ ಬಂದು ನಾನೊಂದು ಉದ್ದಿಮೆ ಸ್ಟಾರ್ಟ್ ಮಾಡಿ ಇವತ್ತು ನಾವು ಹಲವಾರು ದೇಶಗಳಿಗೆ ನಮ್ಮ ಯಂತ್ರ ಕೊಡ್ತಾ ಇದ್ದೀವಿ. ನನಗೆ ಏನು ಅನಿಸ್ತಾ ಉಂಟಾಗ ನಾನು ಬನ್ನಡದಲ್ಲಿ ನಾನು ನನ್ನ ಒಂದು ಮನೆ ಇದ್ದಾಗೆ. ನಾನಿಲ್ಲಿ ನೀವು ಬಂದು ನನಗೆ ಒಂದು ಸನ್ಮಾನ ಮಾಡಿದರೆ ಅಥವಾ ಗೆಸ್ಟಾಗಿ ಕರೆದರೆ ನನ್ನ ಹೊರಗಿನ ಹಾಗೆ. ನನ್ನ ಪರಿಸರಕ್ಕೆ, ನನ್ನ ಊರಿಗೆ ನಾನು ಬರುವುದು, ಹೋಗುವುದು, ನಾನು ಕೊಡುವುದು ಇದೆಲ್ಲ ಒಂದು ಸಹಜ. ಹಾಗೆ ಮುಂದೆ ಕೂಡ ನೀವು ಹಲವಾರು ಯೋಜನೆ ಹಾಕಿ ಒಳ್ಳೊಳ್ಳೆ ಇದು ಮಾಡಿ. ಒಳ್ಳೆಯದಂದರೆ ನಾನು ಈ ಸನ್ಮಾನ ಮಾಡೋದು, ತಗೊಳ್ಳೋದು ಅಥವಾ ಇದು ಭಾಷಣ ಮಾಡೋದು ಇದೆಲ್ಲ ನಾನು ಸ್ವಲ್ಪ ಮುಜುಗರ ಮತ್ತು ನಾನು ಹಿಂದೆ. ಅದು ಯಾಕೆ ಅಂತ ಹೇಳಿದರೆ, ನೀವೊಂದು ಸಭೆ ಕರಿತೀರಿ, ನಾನು ಗೆಸ್ಟಾಗಿ ಬರ್ತೀನಿ, ನನ್ನ ಒಂದು ಯೋಜನೆ ಅಥವಾ ನನ್ನ ಚಿಂತನೆ ಬೇರೆ ಇರ್ತದೆ, ಅದು ರೀಚ್ ಆಗೋದಿಲ್ಲ.
ಅದಕ್ಕೆ ನಾನೇನು ಹೇಳೋದಂದರೆ ಈ ಬನ್ನಡಕ ಅಥವಾ ಈ ಒಂದು ಗ್ರಾಮದಲ್ಲಿರುವಂಥ ಯಂಗ್ಸ್ಟರ್ಸ್, ಒಂದು ಹುಡುಗಿಯರಿರ್ಬೋದು, ಕಲಿತ ಹುಡುಗರಿರ್ಬೋದು, ವೃತ್ತಿ ಮಾಡಿರ್ಬೋದು, ಇಂಥವ್ರನ್ನೊಂದು ಗ್ಯಾದರ್ ಮಾಡಿದರೆ ಅವ್ರ ಹತ್ರ ನಾವು ಹಂಚಿಕೊಂಡ್ರೆ ಅವ್ರಿಗೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ಅವರನ್ನು ಪ್ರೇರೇಪಿಸಿ ಹಾಕೋದೆ, ಹಾಗೆ ಆಗಬೇಕಂತ ಹೇಳೋದು. ಇನ್ನೊಂದು ನಾನೇನು ಹೇಳೋದಂದರೆ, ನೀವು ಯಾವುದೇ ಒಂದು ಸಭೆ ಮಾಡಿ, ಸಮಾರಂಭ ಮಾಡಿ, ಅಥವಾ ಧಾರ್ಮಿಕ ಪ್ರಜ್ಞೆ ಇರ್ಬೋದು, ಸಾಮಾಜಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ನೀವು ಯೂಸ್ ಮಾಡೋ ಪ್ರತಿಯೊಂದು ಕೂಡ ನಿಮ್ಮ ಪಂಚಭೂತದಲ್ಲಿ ಲೀನ್ ಆಗಬೇಕು. ನಾನೇನು ಹೇಳಿದ್ರೆ, ಈಗ ನನಗೆ ಸನ್ಮಾನ ಮಾಡಿದ್ರೆ ಒಂದು ಮೆಮೆಂಟು ಕೊಡ್ತಾರೆ. ಆ ಮೆಮೆಂಟು ಯಾವ ಮಣ್ಣಲ್ಲಿ, ನೀರಲ್ಲಿ, ಗಾಳಿಯಲ್ಲಿ ಕರಗುವುದಿಲ್ಲ. ಅದು ನಾನು ಹೇಳಿದ ಒಂದು ಪುಸ್ತಕ ಕೊಡಿ, ಒಂದು ಗಿಡ ಕೊಡಿ, ಈ ಶಾಲ್ ಕೊಡುವಾಗ ಒಂದು ಕಾಟನ್ ಮೈ ಒರೆಸ್ಕೊಳ್ಳಿಕ್ಕಾದ್ರೆ ಒಂದು ಕಾಟನ್ ಶಾಲ್ ಕೊಡಿ, ಹಾರ ಹಾಕ್ತಿರಂತಾದರೆ ಮಲ್ಲಿಗೆ ಹಾರ ಹಾಕಿ, ಅದು ರೈತಿಗೆ ಹೆಲ್ಪ್ ಆಗ್ತದೆ. ಆಮೇಲೆ ಬೋರ್ಡಿಗೆ ಹಾಕುವಂಥದ್ದನ್ನೆಲ್ಲ ನಾವು ಸ್ಟಾಪ್ ಮಾಡಬೇಕು. ನಾವು ಪರಿಸರ ಪ್ರಜ್ಞೆಯನ್ನು ಉಳಿಸ್ಕೊಂಡು ಇದನ್ನು ಪರಿಸರಕ್ಕೆ ನೋಡಿ, ಇವತ್ತು ಪ್ಲಾಸ್ಟಿಕ್ಕು ದೊಡ್ಡ ಒಂದು ಥ್ರೆಟ್ ಆಗ್ತಾ ಇದೆ. ಈ ಶಾರದೋತ್ಸವ, ಗಣೇಶೋತ್ಸವ, ಕಂಬಳ, ಇಂಥ ಕಲ್ಚರಲ್ ಆ್ಯಕ್ಟಿವಿಟೀಸು, ಸಾಂಸ್ಕೃತಿಕ ಅಕಾಡೆಮಿ, ಇದು ನಾವು ಧಾರ್ಮಿಕ ಪ್ರಜ್ಞೆಯನ್ನು ಬಡಿದೆಬ್ಬಿಸುವಂಥ ಒಂದು ಚಿಂತನೆ ಮಾಡಬೇಕು. ಪರಿಸರಕ್ಕೆ ಪೂರಕವಾದಂಥ ಒಂದು ಯೋಚನೆ ಮಾಡಬೇಕು. ಆಮೇಲೆ ಸನ್ಮಾನ ಮಾಡಬೇಕಂತ ಹೇಳಿದರೆ ಅಂಥ ಅಗತ್ಯದವರಿದ್ದಾರೆ, ವಯಸ್ಸಾದವರು, ಅಂಥ ಒಂದು ದೇಶಕ್ಕೆ ಕೊಟ್ಟವರು, ಅಂಥವ್ರು ಗುರುತಿಸಬೇಕು. ಹಾಗೆ ನಾನು ಇವತ್ತು ಬಂದೆ, ನನ್ನ ಊರಿದು, ನಾನು ಇಲ್ಲೇ ಬಂದು ಬೆಳೆದಿದ್ದು, ನಾನೇನಾದರೂ ಇವತ್ತು ಸಾಧನೆ ಮಾಡಿದರೆ ಬನ್ನಡಕದ ಮಣ್ಣಿನ ಒಂದು ಇದು ಕೂಡ ಉಂಟು, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹಕಾರಗಳು ಉಂಟು. ಹಾಗಾಗಿ ನಾವು ಒಂದು ಹಲವಾರು ಯೋಜನೆ ಹಾಕಿದ್ದೀವಿ, ತುಂಬ ನಾವು ಇದ್ರ ಬಗ್ಗೆ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಈ ಕಲಿತ ಮಕ್ಕಳು, ಅವರಿಗೆ ಒಂದು ಟ್ಯಾಲೆಂಟ್ ಟ್ರೈನ್ ಕೊಡ್ಬೋದು, ಎಂಬ್ರಾಯ್ಡಿಂಗ್ ಟ್ರೈನ್ ಕೊಡ್ಬೋದು, ಅಥವಾ ಫೈನ್ ಆರ್ಟ್ಸ್ ಕೊಡ್ಬೋದು, ಕಸೂತಿ ಕೆಲಸ ಮಾಡ್ಬೋದು. ಇಂಥ ಯೋಜನೆಗಳಲ್ಲಿ ನಾನು ತನ್ನಿ, ನಾನು ವರ್ಷಕ್ಕೆ ನಾವು ಅದ್ರ ಬಗ್ಗೆ ಬೇಕಷ್ಟು ನಮ್ಮ ಊರಲ್ಲಿ ಮಾಡ್ತಾ ಇದ್ದೀವಿ. ಒಂದು ಇಂಥದ್ದೆಲ್ಲ ಮಾಡುವಂತ ಹೇಳ್ತಾ, ಒಂದು ಶಾರದೋತ್ಸವ, ಗಣೇಶೋತ್ಸವ ಇದೆಲ್ಲದನ್ನು ವಿಜೃಂಭಣೆಯಿಂದ ಮಾಡಿ ಧಾರ್ಮಿಕ ಪ್ರಜ್ಞೆಯನ್ನು ಉಳಿಸ್ಕೊಳ್ಳಿ, ಪರಿಸರಕ್ಕೆ ಹಾಳಾಗಬಾರ್ದು. ನನ್ನದೊಂದು ಫೋಟೋ ಹಾಕಿದಾರಲ್ಲಿ ಹೋರ್ಡಿಂಗ್, ನಾನು ಎಗ್ನಿಸ್ಟ್ ಅವ್ರು ಹೇಳಿದ್ದೀನಿ, ನನಗೆ ಬರುವ ವರ್ಷ ಹೋರ್ಡಿಂಗ್ ಹಾಕಿದ್ರೆ ಹಣ ಕೊಡೋದು ಹೇಳಿದ್ದೆ ಅವರಿಗೆ. ನಾವು ಎಲ್ಲರೂ ಮಾಡಿದ್ರೆ ನಾವು ಮಾಡಬಾರ್ದು. ನಾನು ಒಂದು ಸಣ್ಣ ಒಂದು ಬೆನ್ನಿನ ಸಣ್ಣ ಒಂದು ದೇಶಕ್ಕೆ ಹೋದೆ. ಅಲ್ಲಿ ದೇಶದಲ್ಲಿ ಎಷ್ಟು ಸ್ವಚ್ಛತೆ, ಎಷ್ಟು ಕ್ಲೀನು. ನೀವು ದೊಡ್ಡ ಫಂಕ್ಷನ್ ಮಾಡಿ ನಾಳೆ ಹೋಗ್ತೀರಿ, ಈ ಪರಿಸರ ಹೇಗೆ ಉಂಟು ನಾವು ಚಿಂತಿಸ್ತೀವ. ಪರಿಸರ ಒಂದೊಂದು ಕಸ ಕೂಡ, ಒಂದೊಂದು ಪ್ಲಾಸ್ಟಿಕ್ ಕೂಡ, ಒಂದೊಂದು ಸಣ್ಣ ಇದು ಕೂಡ ನಾವು ನೆಲ, ಜಲ, ಗಾಳಿ ಇದ್ರ ಬಗ್ಗೆ ನಾನು ಭಾಳ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಉದ್ದಿಮೆಯಾಗಿ ನಾನು ಇಲ್ಲಿ ಇದ್ದೀನಿ. ಮುಂದೆ ನಾವು ಒಂದು ಈ ಊರಿನವರು ಬನ್ನಿ, ನಾನು ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ಒಂದಿಷ್ಟು ಊಟದ ವ್ಯವಸ್ಥೆ ಎಲ್ಲ ಮಾಡುವ ಒಂದು ಗೋದಾಮ ಅಂತ, ನೇಚರ್ಸ್ ಡಿವೈನ್ ಸೆಂಟರ್. ಪ್ರಕೃತಿ ನಾವು ಪೂಜಿಸ್ಬೇಕಂತ ಮಕ್ಕಳಿಗೆ ಕಲಿಸ್ಬೇಕು, ರೈತರನ್ನು ಗೌರವಿಸ್ಬೇಕಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ ಥರ ಮಾಡಬೇಕನ್ನೋ ಟೆಕ್ನಾಲಜಿ ಅದೆಲ್ಲ ಅಂತ ಮಾಡ್ತಾ ಇದ್ದೀವಿ. ಅದೆಲ್ಲ ಭಾಷಣ ಮಾಡೋ ಟೈಮಲ್ಲ, ನನಗೆ ತುಂಬ ದಿವಸ ಹೆದರ್ತಾ ಇದ್ರು. ನನಗೊಂದು ಮಾತಾಡೋದು ಅನಿಸಿದ್ದು, ಹಾಗೆ ನಾನು ನಿಮ್ಮ ಮುಂದೆ ನಿಂತೆ. ಹಾಗೆ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಾವು ಮಾತಾಡೋದು. ಇದೆಲ್ಲ ನಿಮ್ಮ ಊರಿಗೆ ನಾವು ನಿಮ್ಮಲ್ಲಿ ಒಬ್ಬರು ನಿಮ್ಮ ಒಳ್ಳೊಳ್ಳೆ ಯೋಜನೆ ತನ್ನಿ. ಅಂದರೆ ನಾವು ಹ್ಯೂಮನ್ ರಿಸೋರ್ಸ್ ಪ್ರತಿ ಊರಲ್ಲಿ ಒಬ್ಬರನ್ನು ನೋಡಿ, ನಾವು ಸಣ್ಣ ಉದ್ದಿಮೆ ಮಾಡಿ ಇವತ್ತೊಂದು ಇಂಟರ್ನ್ಯಾಷನಲ್ ಮಾಡ್ತೀವಿ ಅಂತಾದರೆ ಎಲ್ಲರೂ ಹಾಗೆ ಬರಬೇಕು ಹೇಳೋದು. ನಾವು ಅಂಥ ಒಂದು ತರಬೇತಿ ಕೊಡಬೇಕು ಅಂತೆಲ್ಲ ಮಾಡುವ ಅಂತ ಹೇಳ್ತಾ, ಇದರೊಟ್ಟಿಗೆ ನೆಕ್ಸ್ಟು ಶಾರದೋತ್ಸವ, ಗಣೇಶೊಟ್ಟಿಗೆ ಅಂಥದ್ದು ಕೂಡ ಮಾಡುವ ಅಂತ ಹೇಳ್ತಾ, ನಾನು ಜೊತೆಲಿದ್ದೆ ಹೇಳ್ತಾ, ನನಗೆ ಮತ್ತೆ ಹೆಚ್ಚು ನೀವು ಅದಕ್ಕೆ ಕರೆಯುವುದು, ಗೆಸ್ಟು, ಸನ್ಮಾನ, ಫೋಟೋ ಅದೆಲ್ಲ ಬೇಡ. ಯಾಕೆ ನಮ್ಮ ಪೇರು ನಾವು ತಟ್ಕೊಳ್ಳೋದು ಅದು ನಮ್ಮನೆ ಇದ್ದಾಗೆ. ಹಾಗಾಗಿ ದಯವಿಟ್ಟು ನಾನು ನಿಮ್ಮ ಜೊತೆಲಿರ್ತೀನಿ. ಇನ್ನು ಒಳ್ಳೊಳ್ಳೆ ಯೋಜನೆ ಹಾಕಿ, ದೇವರು ನಮಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನಿಮ್ಮ ಗ್ರಾಮದಲ್ಲಿ ನಾವು ಇವತ್ತೊಂದು MNC ಅಂದರೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಕಂಪ್ನಿಯನ್ನು ಬಿಲ್ಡ್ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಸಪೋರ್ಟ್, ಪ್ರೋತ್ಸಾಹ ಸಾಧ್ಯ ಆಗಿದೆ. ಮತ್ತು ಇನ್ನೂ ಹೆಚ್ಚು ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಸುಲ್ಮೆಲು ರಾಮಕೃಷ್ಣ ಆಚಾರ್ಯ ಮೇರೆಗೆ ಅಂಚನೆ ಪಾಡ್ದು ನೆಂಪುದ ಕಾಣಿಕೆಯನ್ನು ಕೊಡ್ದು ಈ ಲೇಸಿಗೆ ಎದುರುಕೊಂಡು ಪರಮನಂಚಿನ ವಿನಯ ಮತ್ತೊಂದಲ್ಲ ಇನ್ನಿತ ದಿನತಾನೆ ಲತ್ತಿ ಪ್ರಾಯೋಡೆ ಒಂಜಿ ಮಲ್ಲ ಉದ್ಯಮೆದಾರರಾದೆ ಈ ಕಾರ್ಯಕ್ರಮಗಳ ಮಲ್ಲ ದೇನಿಗೆಲ ಪರಮನಂಚನ ಗೌರವಾನ್ವಿತ ಅಭಿಲಾಷ್ ಕಟೀಲ್ ಅರಿಗೆ ಸೇರಿದ ಸಮಸ್ತ ಬಂಧುಗಳ ಪರವಾದ ಆತ್ಮೀಯ ಸ್ವಾಗತ ಸುಸ್ವಾಗತ. ಅಂಚನೆ
ಪಿಜಾರ್ ದೂರದ ತುಳುವೆ ಜಿತೇಶ್ ಪಿಜಾರ್ ಖಂಡಿತವಾದಲ್ಲ ಒಂದು ಅದ್ಭುತ ಲೇಸ್ 4ನೇ ವರ್ಷದ ಬನ್ನಡ್ಕದ ಅಪ್ಪೆನ ಲೇಸ್ ಏನಲ್ಲ ಲೆತ್ತದ ಎಂಕೊಂಜಿ ಮಾನದಿಗೆ ಕೊರ್ನೆಕ್ ಮಾದರಿಕಲ ಬೆರಿ ಬಗ್ಗಾದ ತೆರತಗ್ಗಾದ ಸೋಲು ಇತ್ತು ಸೊಲ್ಮೇಲಿನ ಸಂದಾವದುಲ್ಲ ಅಂಚೆನೆ ಎಂಕಿಲ ಇನಿಯೇ ಗೊತ್ತಾ ಇನಿ ಪಿದೈದಾಕಲು ಬಹುಶಃ ಹೆಚ್ಚಿನ ಕ್ಲೇಕ್ ಗೊತ್ತಿಜ್ಜಿ ಒಂಜಿ ಗ್ರಾಮನು ಕಾಪುನ ಚಿಂತಿನ ಒಂಜಿ ದೈವ ಒಂಜಿ ಕೋಡಿ ಉಂಡು ಒಂದು ಪಂಡವ ಬನ್ನಾಡ್ಕೊಡು ಮಾತ್ರ ಬನ್ನಾಡ್ಕತ್ತಾಯ ಖಂಡಿತವಾದಲ್ಲ ಎಂಚಿತ್ತಿನ ಒಂದು ಅದ್ಭುತ ಬಾರಿ ಒಂಜಿ ಕಾರ್ಮಿಕ ಇಪ್ಪುನ ಚಿಂತಿನ ಜಾಗೆ ಮಸ್ತ್ ಖುಷಿಯಾಗಿ ಸೊಲ್ಮೇಲೆ ಥ್ಯಾಂಕ್ ಯು ಸೋ ಮಚ್. ಸೊಲ್ಮೇಲು ಸಂದಾಯಿತ ಮಂತೊಂದು ಈ ಅಪ್ಪನ ಬಾರಿ ಶ್ರೇಷ್ಠ ಉತ್ಸವ ನವರಾತ್ರಿ ಉತ್ಸವ ಈ ಸಂದರ್ಭದ ಮಲ್ಲ ಸಂಖ್ಯೆಡ್ ಅಪ್ಪೆಲ್ಲೇ ಮುರುಲ್ಲೇ ಬಾರಿ ಖುಷಿ ಆಗ್ಬಿಡುತ್ತೆ ನಾಗ ಸೇರಿದ ಮಾತ ಅಪ್ಪೆಲ್ಲೆಗೆ ಶುರುಕಾದ ನವರಾತ್ರಿ ಉತ್ಸವದ ಶುಭಾಶಯಗಳನ್ನು ಪನೊಂದು ಭಾಷಣ ಮನ್ಪೇರ ಬೈದಿನ ಹತ್ತಿ ನೀವು ವೇದಿಕೆಗೆ ಅಂಚಾದ್ರ ಭಜನೆ ಅಕ್ಕಳು ಮುಂದುವರಿಸ್ತೇವೆ ಅಣ್ಣ ಬನ್ನಡ್ಕಾಗ ಪ್ರಾಯಶಃ ಗೆಲ್ತಿ ಬೊಕ್ಕ ಸುರುತ ಸರಿ ಕಾರ್ಯಕ್ರಮ ಬರ್ತೀನಿ ಅಂಚಾದ್ರ ಈ ಅವಕಾಶ ನಿಖಿಲೆಂಕ ಮಂತ್ ಕೊಡ್ತೀನಿ ಅಂಚಾದ್ರೆ ಈ ಅಪ್ಪನ ದುಂಬಿ ಅನ್ನ ಒಂದೇ ಪಾತ್ರ ನಿಖಿಲೆಂಕ ಪನ್ಪನಿ ಏಪಲ ಧರ್ಮದ ಸಾದಿ ಬುಡ್ದು ಬೋಪುಜಿ ಪ್ರಾಮಾಣಿಕತನೊಂಜಿ ಬುಡ್ಪುಜಿ ಜೀವನ ಐದು ಬೊಕ್ಕ ಧರ್ಮದ ಸಾದಿ ಬುಡ್ಜಿಂದ ಪ್ರಾಮಾಣಿಕತನಡು ಓಂಡೊಂಜಿ ವಿಷಯ ಪತ್ತೊಂದು ಬೇಲೆ ಮಂತಂಡ ಐಕೆ ಭಗವಂತನ ಆಶೀರ್ವಾದ ಉಂಡುಗೆ ಅವಲ ತುಳುವ ನೆಲಟಂತೂ ಖಂಡಿತ ಉಂಡುಗೆ ಅಂತ ಪಂಚಿನ ವಿಶ್ವಾಸ ಎಂಕುಂಡು ದಯಪಂಡ ನಾನು ಇಡಮುಟ್ಟ ಮುಟ್ಟಿದಿಲ್ಲ ಅವೇ ರೀತಿ ನನ್ನ ದುಂಬು ಬೋಪುಲ್ಲ ಅವೇ ರೀತಿ ಪಂಚಿನ ಒಂದು ವಿಶ್ವಾಸದ ಪಾತ್ರನ ಮಾತ್ರ ನಿಗ್ಲಿಕ್ಕೆ ಈ ಸಂದರ್ಭದ ಬಂದರೆ ಬಯಸೊಂದಿಲ್ಲ ಈ ಜಿಲ್ಲೆದ ಅಭಿವೃದ್ಧಿದ ದೃಷ್ಟಿಯಲ್ಲಿ ನಮ್ಮ ಸನಾತನವಾದ ಸಂಸ್ಕೃತಿನ ಒರಿಪಾದ ಬುಳಿಪವನ ದೃಷ್ಟಿಯಲ್ಲಿ ನಿಖಲ್ನ ಜನಪ್ರತಿನಿಧಿಯಾದ ಖಂಡಿತವಾದ ಪ್ರಾಮಾಣಿಕವಾದ ಪ್ರಯತ್ನ ಮನ್ಪೆ ಪಂಚಿನ ಒಂಜಿ ಭರವಸೆದ ಪಾತ್ರನ ಮಾತ್ರ ನಿಗ್ಲಿಕ್ಕೆ ಈ ಸಂದರ್ಭ ಕೊರ್ಪೆ ನಿಖಲ್ನ ಪ್ರೀತಿ ವಿಶ್ವಾಸ ಎಂಚ ಎನ್ನ ಮಿತ್ತು ಈತು ಮುಟ್ಟ ಇತ್ತನ್ನ ನಮ್ಮ ಮೆತ್ತು ಪಕ್ಕ ನಮ್ಮ ಪಾರ್ಟಿದ ಮಿತ್ತು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿನ ಮಿತ್ತು ಎಂಚ ಈದ್ ಸಮಯ ಇತ್ತಂಡ ಅವೇ ರೀತಿ ನನ್ನ ದುಂಬುಗಳ ಒಪ್ಪಡನ್ನು ಬಂದ ಪ್ರಾರ್ಥನೆಲ್ಲ ಈ ಸಂದರ್ಭ ಮಂತೊಂದು ಈ ಮಹಾನವಮಿದ ಈ ಪುಣ್ಯ ಪರ್ವ ಕಾಲಡ್ ಅಪ್ಪೆಲ್ಲಡ ಮಾತೆನ್ನ ವಿನಂತಿ ವಿಶೇಷವಾದ ನಿಕಟ ಕೈ ಮುಗಿನಂತಿ ಮನ್ಪುಡಿ ಆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ನನಾತ್ ಹೆಚ್ಚಿನ ಶಕ್ತಿ ಆರೋಗ್ಯ ಕೊರಡಂದು ಪಂಪ ಒಂದು ವಿಶೇಷವಾದ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ನಿಖಲು ಈ ಸಂದರ್ಭ ಮಹಾನವಮಿದ ಸಂದರ್ಭ ವಿಶೇಷವಾದ ಕೈ ಮುಗಿದು ಅಪ್ಪೆಡ ನಟದು ಪ್ರಾರ್ಥನೆ ಮನ್ಪಡೊಂದು ವಿನಂತಿ ಮನ್ಪದ ಅಪ್ಪಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ನೇತೃತ್ವದ ಒಂದು ವಿಕಸಿತ ಭಾರತ ನಿರ್ಮಾಣ ಮಂತ್ನ ಅವಶ್ಯಕತೆ ಉಂಡು ಆ ವಿಕಸಿತ ಭಾರತ ನಮ್ಮ ಪ್ರತಿಯೊಂದು ಜೋಕ್ಲೆಗ್ಲ ಜಾತಿ ಪಂಥ ಮೀರ್ದು ಪ್ರತಿಯೊಬ್ಬರಿಗೆಲ್ಲ ಸಮಾನ ಅವಕಾಶ ಕೊಡು ಸಮಾನ ಹಕ್ಕು ಕೊಡು ಮಾತೆಲ್ಲ ಒಟ್ಟು ಸೇರಿದು ಈ ಭಾರತನ ಒಂದು ವಿಕಸಿತ ಭಾರತ ನಿರ್ಮಾಣ ಮನ್ಪೋಡು ಐಟ್ ಈ ನೆಲದ ಸಂಸ್ಕೃತಿ ಒರಿಯೋಡು ನಮ್ಮ ಮಾತೆರೆಗ್ಲ ಸಮಾನ ಅವಕಾಶ ಪ್ರಾರ್ಥನೆ ಪ್ರಧಾನಮಂತ್ರಿಗೋಸ್ಕರ ನಿಖಲು ಮಾತೆಲ್ಲ ಮನ್ಪ್ಲೆ ಅನ್ಪನೊಂದು ನಿಖಲು ಮಾತೆಲ್ಲ ಪಿರೋರ ಮಾರನೇಮಿದ ಶುಭಾಶಯ ಅನ್ಪನೊಂದು ಎನ್ನ ಪಾತ್ರ ಅಂತವೇ ಜೈ ಹಿಂದ್. ಸನ್ಮೇಲು ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಈ ಕಾರ್ಯಕ್ರಮದ ಜೊತೆ ನೆಚ್ಚಿನ ಕೊಡಲಿ ಬಿಣ್ಣೇರಿ ಸುಚರಿತ ಶೆಟ್ಟಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಲ್ಪಡ್ಕೊಂಡು ಮುಂಚಿನ ವಿನಂತಿನ ಮತ್ತೊಂದಿಲ್ಲ. ನವರಾತ್ರಿದ ಈ ಶುಭ ಸಂದರ್ಭ ಆಯುಧ ಪೂಜೆದ ದಿನ ಜ್ಞಾನ ದೇವತೆ ಆಯಿನ ಶಾರದೆನ ವಿಜೃಂಭಣೆದ ಈ ಒಂದು ಉತ್ಸವಡು ನಮ್ಮೊಟ್ಟಿಗೂ ಪಾಲ್ಪಡೆಯಿನಂಚಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಗೌರವಾನ್ವಿತ ಸಂಸದರು ಯುವ ನಾಯಕರು ಜನಪರವಾಯಿನ ಕೆಲಸ ಕಾರ್ಯನ ಮಲ್ತೊಂದು ಜನಮನ ಗೆತ್ತಿನಂಚಿನ ಎಂಗಳ ಆತ್ಮೀಯರು ಮಾರ್ಗದರ್ಶಕರಾಯಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟರೆ ವೇದಿಕೆಡೆ ಎಂಗಲ್ನ ವಕೀಲರು ಶಾಂತಿ ಪ್ರಸಾದ್ ಹೆಗ್ಡೇರು ಹಿರಿಯರಾಯಿನ ತಿಮ್ಮಣ್ಣೆ ಭರತ್ ಲಕ್ಷ್ಮಣ ಪೂಜಾರ್ ವಂಚನೆ ಜಾಯ್ಲಸ್ ಎಂಗಲ್ನ ರಂಜಿತ್ ಪೂಜಾರ್ ಹಿರಿಯರಾಯಿನ ಈ ಒಂದು ಕಾರ್ಯಕ್ರಮದ ಪಿರೌಡು ಪ್ರೇರಕ ಶಕ್ತಿಯಾನ ದಯಾನಂದ್ ಪೈಕಲೆ ಸ್ನೇಹಿತೆ ಸೂರಜ್ ಜೈನ್ ಅಂಜನೆ ಮೂಲಕ ಮಾತ ಸಮಿತಿದ ಗೌರವಾನ್ವಿತ ಪದಾಧಿಕಾರಿ ಸೇರಿದ ಹಿರಿಯ ಕಿರಿಯ ಬಂಧು ಭಗಿನಿಯರೇ ಸಜ್ಜನ ಬಂಧುಲ ಜೋಕುಲೆ ಹೆಚ್ಚಿದಾಲ ಪನ್ರಿಚ ಸಂಸದರು ಪನಿಯರು ಪ್ರಾಮಾಣಿಕವಾದ ಜನಸೇವೆ ಮಲ್ತೊಂದು ದೇಶದ ಅಭಿವೃದ್ಧಿಗೆ ಪ್ರಧಾನಿಯರನೊಟ್ಟಿಗೂ ಸದಾ ಆ ಒಂದು ಕೆಲಸ ಮಲ್ಪನ ಶಕ್ತಿನ ಅರೆಗಲ ಕೊರಡು ಅಂಚೆನೆ ಪ್ರಧಾನಿಗಳ ಕೊರಡು ಅಂಚೆನೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗಳ ಈ ಜಿಲ್ಲೆನ ಅಭಿವೃದ್ಧಿ ಮಲ್ಪನ ಅಂಚಿನ ಮಾತರೀತಿಯ ಸೌಭಾಗ್ಯನ ದೇವರ ಕೊರಡು ವಿಶೇಷವಾದ ನಮ್ಮ ಮಾತಾರೇನು ನಮ್ಮ ಸಂಸದರಾದ ಆಯ್ಕೆ ಮಲ್ತದು
ಆರ್ ನಮಿತ್ ಮಲ್ಲ ನಿರೀಕ್ಷೆ ದೀತ ಬಹುಶಃ ಪ್ರಾಮಾಣಿಕ ಪ್ರಯತ್ನ ಮಲ್ತೊಂದುಲ್ಲೇರೆ ಈ ಒಂದು ಸಂದರ್ಭ ಅವರಿಗೆ ದೇವರು ಎಡ್ಡೆ ಮಲ್ಪಡ ಅಂಚೆನೆ ತುಂಬಾ ಸಂತೋಷ ಆಪುಂಡು ಎಲ್ಲ ದಿನ ಮಲ್ಲ ಕಾರ್ಯಕ್ರಮ ಉಂಟು. ಡಾಕ್ಟರ್ ಮೋಹನ್ ಆಳ್ವರಿಗೆ ಸನ್ಮಾನ ಉಂಟು ನಿಗಲು ಎಲ್ಲೆ ಮುಟ್ಟ ಬಹುಶಃ ಈ ಒಂದು ಮಾರ್ನೆಮಿದ ಈ ಸಂದರ್ಭಡ್ ಪುರ್ಲುದ ಹಿಂದೂ ಸಂಸ್ಕೃತಿನ ಉರುಪುನ ನಮ್ಮ ಹಿರಿಯರು ನಮ್ಮ ಪರಂಪರೆ ನಮ್ಮ ಸಾವಿರಾರು ವರ್ಷ ನಂಬಿನ ಆ ಜ್ಞಾನ ದೇವತೆಯಾಗಿನ ಶಾರದನ ವಿಜೃಂಭಣೆದ ಆರಾಧನೆ ಮತ್ತು ವಿಸರ್ಜನೆ ಮಲ್ಪನಂಚಿನ ಪುಣ್ಯ ಕಾರ್ಯಡ್ ಭಾಗ್ಯ ಹೊಂದುಲ್ಲರು ವಿಷಯ ಹಿಂದೂ ಸಂಸ್ಕೃತಿ ನಮ್ಮ ದೇಶದ ಪರಂಪರೆ ನಮ್ಮ ದೇಶದ ಮಾತ ರೀತಿದ ಆ ಪರಂಪರೆನ ಉರಿಪಿನ ಕೆಲಸದೊಟ್ಟಿಗೂ ನಮ್ಮ ಧಾರ್ಮಿಕ ಪದ್ಧತಿನ ಉರಿಪಿನ ಮೂಲಕ ವಿಶಿಷ್ಟ ಭಾರತದ ಆ ಒಂದು ಶಕ್ತಿ ಆ ಹಿಂದೂ ಸಂಸ್ಕೃತಿ ಒರಿಯಾಡು ಪಂಪಿನ ಪಾತಿರನ್ನ ಪನೊಂದು ಮಾತೆರೆಗಳ ಶಾರದೆ ಎಡ್ಡೆ ಮಲ್ಪಡು ಪಂತ ತರೆದಗ್ಗಾದು ಶಾರದೆಯ ನಟದ ಪಾತ್ರ ಮುಗಿಪೋಯ ಜೈ ಹಿಂದ್ ಜೈ ಕರ್ನಾಟಕ ಸ್ವಲ್ಪೇಲು ಸುಚರಿತ ಗಟ್ಟಿ ಚಪ್ಪಾಳೆ ಅಭಿನಂದಿಸಲ್ಪಡುವ ಭಿನ್ನಯ ಮಂತುದಲೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಿರ ಅರೆಗೆ ಗೌರವದ ಶಾಲನೆ ಪಾರ್ದೆ ನೆಂಪದ ಕಾಣಿಕೆನ ಸಂದವಡು ನನ್ನ ದುಂಬದ ಈರ್ನ ಆ ಕಲಾವಿದ ಬದುಕದಾದ ಮುಂಡ ಈಕೆ ಈ ಸಾಡಿತುಂಡೆಲ್ಲ ನೆಚ್ಚಿನ ಅಪ್ಪೆ ವಿದ್ಯಾ ಮಾತೆ ಸರಸ್ವತಿನ ಅನುಗ್ರಹ ಸದಾಕಾಲ ಇಬ್ಬಡಿ ಪನ್ಮನಚಿನ ಪ್ರಾರ್ಥನೆದ ಒಟ್ಟಿಗೂ ಈ ಗೌರವನೆ ಸಂದಯಿತ ಮಂತುದಲ್ಲ ವೇದಿಕೆ ಪುನಚಿನ ಮಾತ ಗಣ್ಯರೆಗಳ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಸುಜನಿತ ಶೆಟ್ಟರಿಗೆ ತಿಮ್ಮಯ್ಯ ಶೆಟ್ಟರಿಗೆ ಅಂಜನೆ ರಂಜಿತ್ ಪೂಜಾರಿಗೆ ಶಾಂತಿ ಪ್ರಸಾದರಿಗೆ ಜೈಲಿಸ್ ಡಿಸೋಜರಿಗೆ ಅಂಜನೆ ಭರತ್ ಶೆಟ್ಟರಿಗೆ ಮಾತೆರೆಗಳ ಲಕ್ಷ್ಮಣ ಪೂಜಾರಿಗೆ ಮಾತೆರೆಗಳ ಧನ್ಯವಾದನೆ ಸಮರ್ಪಣೆ ಮಲ್ತೊಂದಿಲ್ಲ ನಿಗಲಿಗೆ ತುಂಬ ಹೃದಯದ ವಂದನೆ ಅಭಿನಂದನೆ ಕೊಡ್ತಿರೋ ಸಂದಯಿತ ಮಲ್ತೊಂದಿಲ್ಲ ನನ್ನದು ಮಗು
नमो
पांडुरंग हरे राधा कांत स्वर्णम जय जय राम राधा कांत स्वर्णम जय जय गोपाल नमो पार्वती पते हर हर महादेव श्रीमद् रमारमण गोविंद गोविंद श्री महालिंगेश्वर देवर पादारविंद के गोविंदानि गोविंद गोविंद श्री शारदा माते पादारविंद के गोविंदानि गोविंद गोविंद सर्वे जना सुखिनो भवन्तु सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ಇದು ಪೊರ್ತು ಮುಟ್ಟ ದೇವರನ್ನು ಒಲಿಪವಣಂಚಿನ ಆ ಭಕ್ತಿ ಕಾಯಕದ ಭಜನೆದ ಸೇಂಕಾರಣಿ ಈ ಪೊರ್ತುಡು ಪನ್ಯಂಚಿನ ಮಾಲಿಂಗೇಶ್ವರ ಭಜನಾ ಮಂಡಳಿ ಅಲಂಗಾರ ಮಕ್ಕಳಿಗೆ ತುಂಬು ಹೃದಯದ ವಂದನೆ ಅಭಿನಂದನೆ. ರಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಮದಾಜಿನ ವಸನ ಭೂಷಣ ಸುಮನ ಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳ ವಿಲೋಚನ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳ ವಿಲೋಚನ ಕವಿತ ಪ್ರದ ಕರುಣೆ ಸಮಗೆ ಸದಾ ಸುಮಂಗಳವ ಕವಿತ ಪ್ರದ ಕರುಣೆ ಸಮಗೆ ಸದಾ ಸುಮಂಗಳವ ಸದಾ ಸುಮಂಗಳವ ಸದಾ ಸುಮಂಗಳವ ಅಂಬರ ಪುರಹರ ಸಾಂಬತ್ರಿ ಅಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭ ಶಂಭವ ಶಂಭೋ ಸ್ವಯಂಭ ಶಂಭವ ನಂಬಿದೆ ಕಾಯೋ ಜಂಬಾರಿ ನೂತ ಭವ ಜಂಬಾರಿ ನೂತ ಭವ ಅಂಬರ ಪುರಹರ ಸಾಂಬತ್ರಿ ಅಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭ ಶಂಭವ ನಂಬಿದೆ ಕಾಯೋ ಜಂಬಾರಿ ನೂತ ಭವ ಜಂಬಾರಿ ನೂತ ಭವ ಬಸಿತ ಭೂಷಿತ ಶರೀರ ಭಕ್ತರುದ್ಧರ ವಿಷಕಂಠ ದುರಿತಾಹಾರ ಬಸಿತ ಭೂಷಿತ ಶರೀರ ಭಕ್ತರುದ್ಧರ ವಿಷಕಂಠ ದುರಿತಾಹಾರ ಪಶುಪತಿ ಪಣಿಪಾಹಾರ ಪಾವನಕಾರ ತ್ರಿಶೂಲಾಡ ಮರು ಗದಾರ ನಸಲನೇನ ವಿಕಸಿತ ಭುಜ ಮುಖ ಶಶಿಧರ ಮದರ ಕಸಮದ ಮರ್ದನ ಗಸಡಗಳ ಪತಾಮಸವ ಕಳೆದುಮ ನಸದಲ್ಲಿ ರಂಗನ ಬಿಸವ ಪದವ ತರು ಶಂಭೋ ಸ್ವಯಂಭೋ ಶಂಭವ ನಂಬಿದೆ ಕಾಯೋ ಜಂಬಾರಿ ನೂತ ಭವ ಬಾಲ ಕಲಾವಿದರಿಗೆ ಹೋರಾಣಿಗಳ ಗಟ್ಟಿ ಚಪ್ಪಾಳೆ ಪಡೆ ಅಭಿನಂದನದ ಗೌರವದ ಚಪ್ಪಾಳೆ ಇಪ್ಪಡೆ ಪಡೆದ ಭಿನ್ನಯ ಮೊದಲ ಆವಕುಲವೋ ರಂಗ ಅರಿಯಲಾಗದು ಆವಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂ
ವಿದುಷ್ ಶ್ಯಾಮ್ ಭಟ್ ಮಕ್ಕಳಿಗೆ ಪೊರ್ತುಡಿ ಗೌರವವನ್ನು ಸಂದೈತ ಮತ್ತೊಂದಲ್ಲ. ಹಚ್ಚ ಹಸಿರಿನಿಂದ ಪ್ರಕೃತಿ ರಮಣೀಯವಾಗಿ ಕಂಗೊಳಿಸುತ್ತಿರುವಂತಹ ತುಳುನಾಡಿನ ಹೃದಯ ಭಾಗ ಬನ್ನಡಕದಲ್ಲಿ 4ನೇ ವರ್ಷದ ಬನ್ನಡಕ ನಿಶಾಂತ್ ತೊಡರ್ ಈ ಪುರ್ತುಬು ವೇದಿಕೆ ತುಂದಿ ಗೌರವವನ್ನು ಸ್ವೀಕಾರ ಮತ್ತೊಂದುಲೇರಿ ನಡಪುನಂಚಿನ ಕಾರ್ಯಕ್ರಮದ ಆ ಪುರ್ಲುದ ಪ್ರಚಾರಕ್ಕೆ ಧ್ವನಿ ಕೊಡ್ತುನಾರಿ